ನಮಸ್ಕಾರ. ನಿಮ್ಮನ್ನೆಲ್ಲ ನಾನು ಈ DTO ಸ್ಟುಡಿಯೋಗೆ ಸ್ವಾಗತ ಮಾಡ್ತೀನಿ. ನಮ್ಮ DTO ಸ್ಟುಡಿಯೋ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿಬಿಟ್ಟು ಅದ್ರ ಮುಖಾಂತರ ಅನೇಕ ಕಾರ್ಯಕ್ರಮಗಳನ್ನು ಆನ್ಲೈನ್ ಟೀಚಿಂಗ್ ಕಾರ್ಯಕ್ರಮಗಳನ್ನು ನಿರ್ವಹಿಸ್ತಾ ಇದೆ. ಅದರ ಪ್ರಯುಕ್ತ ನಾನು ಅಂತಿಮ ವರ್ಷದ ಸಿವಿಲ್ ವಿದ್ಯಾರ್ಥಿಗಳ ರೀಇನ್ಫೋರ್ಸ್ಡ್ ಡಿಸೈನ್, ಸಿಮೆಂಟ್ ಕಾಂಕ್ರೀಟ್ ಡಿಸೈನ್ ಅಂತ ಇರುವಂತ ಒಂದು ಸಬ್ಜೆಕ್ಟ್ ಅನ್ನು ನಾನು ಪಾಠ ಮಾಡ್ತಾ ಇದ್ದೀನಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತು 19ನೇ ಕ್ಲಾಸ್. ಈ 19ನೇ ಕ್ಲಾಸಲ್ಲಿ ಇವತ್ತಿನವರೆಗೆ ನಾವು ತುಂಬಾ ವಿಷಯಗಳನ್ನ ಈ RCCಗೆ ಸಂಬಂಧಪಟ್ಟ ಹಾಗೆ ಫಂಡಮೆಂಟಲ್ಸ್ ಅದ್ರದ್ದು ಕಾನ್ಸೆಪ್ಟ್ ಅನ್ನ ತುಂಬಾ ವಿಷಯಗಳನ್ನ ನಾನು ಮಾತಾಡಿದ್ದೀನಿ. ತುಂಬಾ ವಿಷಯಗಳು ಅಂತ ಹೇಳಿದ್ರೆ ಒಂದು ಸ್ಟ್ರಕ್ಚರ್ ಇಂದ ಹಿಡಿದು ಸ್ಟಾರ್ಟ್ ಆಗಿ ನಾನು ಡಿಸೈನ್ ಗೈಡ್ಲೈನ್ಸ್ ವರೆಗೆ ನಾನು ಮಾತಾಡಿದ್ದೀನಿ. ವಿತ್ ರೆಸ್ಪೆಕ್ಟ್ ಟು ದ ಬೀಮ್ಸ್, ಫ್ಲಾಂಜ್ ಬೀಮ್ಸ್, reinforced, that is single reinforced beam, double reinforced beam, over reinforced, under reinforced, balanced, like we have discussed, isn't it? ಅದರ ಜೊತೆಗೆ ನಾವು ಈ ನ್ಯೂಟ್ರಲ್ ಆಕ್ಸಿಸ್ ಡೆಪ್ತ್ ಬಗ್ಗೆ, ನ್ಯೂಟ್ರಲ್ ಆಕ್ಸಿಸ್ ಡೆಪ್ತ್ ಅನ್ನು ಹೇಗೆ ಫೈಂಡ್ ಔಟ್ ಮಾಡೋದು, ಮತ್ತೆ ಸ್ಟ್ರೆಸ್ ಇನ್ ಕಂಪ್ರೆಸಿವ್ ಬ್ಲಾಕ್, ದಟ್ ಈಸ್ ಸ್ಟ್ರೆಸ್ ಇನ್ compression and stress in the tension and the tensile force in tension zone, then compressive force in the compression zone. ಇದನ್ನೆಲ್ಲ ವಿಚಾರಗಳನ್ನ ನಾವು ತುಂಬಾ ವಿಷಯಗಳನ್ನ ನಾನು ಮಾತಾಡಿದ್ದೀನಿ. ಈಗ ಇಷ್ಟೆಲ್ಲ ಮಾತಾಡಿದ ನಂತರ ಟುಡೇ ಐ ಆಮ್ ಕಾನ್ಸಂಟ್ರೇಟಿಂಗ್ ಆನ್ ಪ್ರಾಬ್ಲಮ್ಸ್. ಈ ಕೆಲವು ಪ್ರಾಬ್ಲಮ್ಸ್ ಏನು ಅಂತ ಹೇಳಿದ್ರೆ ಎರಡು ತರದ್ದು ಪ್ರಾಬ್ಲಮ್ ಇದೆ. ಒಂದು ತರದ್ದು ಒನ್ ಟೈಪ್ ಆಫ್ ಪ್ರಾಬ್ಲಮ್ ಅಲ್ಲಿ ಏನು ಅಂತ ಹೇಳಿದ್ರೆ ನಾವು ವಿ ನೀಡ್ ಟು ಫೈಂಡ್ ಔಟ್ ದ ಮೊಮೆಂಟ್ ಕ್ಯಾರಿಂಗ್ ಕೆಪಾಸಿಟಿ ಆಫ್ ದ ಬೀಮ್. ಒಂದು ಬೀಮ್ದು ಡೀಟೇಲ್ಸ್ ಅನ್ನ ಕೊಟ್ಟಿರ್ತಾರೆ. ಆ ಬೀಮ್ ಡೀಟೇಲ್ಸ್ ಕೊಟ್ಟಿರುವಂತದನ್ನ ಮೊಮೆಂಟ್ ರೆಸಿಸ್ಟೆನ್ಸ್ ಕೆಪಾಸಿಟಿ ಎಷ್ಟು ಅಂತ ನಾವು ಫೈಂಡ್ ಔಟ್ ಮಾಡೋದು. ಇನ್ನೊಂದು ಟೈಪ್ ಪ್ರಾಬ್ಲಮ್ ಏನು ಅಂತ ಹೇಳಿದ್ರೆ ವಿ ನೀಡ್ ಟು ಡಿಸೈನ್ ದ ಬೀಮ್. ಇದು ನಾಟ್ ಕೊಟ್ಟಿರುವಂತ ಲೋಡ್ಗೆ ಅಥವಾ ಕೊಟ್ಟಿರುವಂತ ಮೊಮೆಂಟ್ಗೆ ಆ ಮೊಮೆಂಟ್ ಅನ್ನ ರೆಸಿಸ್ಟ್ ಮಾಡ್ಲಿಕ್ಕೆ ಅಥವಾ ಆ ಲೋಡ್ ಅನ್ನ ರೆಸಿಸ್ಟ್ ಮಾಡ್ಲಿಕ್ಕೆ ವಾಟ್ ಈಸ್ ದ ಸೈಜ್ ಆಫ್ ದ ಬೀಮ್ ರಿಕ್ವೈರ್ಡ್ ಅಂಡ್ ಏರಿಯಾ ಆಫ್ ದ ಸ್ಟೀಲ್ ರಿಕ್ವೈರ್ಡ್ ಟು ಹೋಲ್ಡ್ ದಟ್ ಬೀಮ್. ಹೀಗೆ ಒಂದು ಕೆಲವು ಪ್ಯಾರಾಮೀಟರ್ಸ್ ಅನ್ನ ಫೈಂಡ್ ಔಟ್ ಮಾಡ್ಲಿಕ್ಕೆ ಯೂಸ್ ಮಾಡುವಂಥದ್ದು. ದ ಅದರ್ ಒನ್ ಈಸ್ ಟು ಕ್ಯಾಲ್ಕುಲೇಟ್ ದ ಮೊಮೆಂಟ್ ಕ್ಯಾರಿಂಗ್ ಕೆಪಾಸಿಟಿ ಆಫ್ ದ ಬೀಮ್. ಈಗ ಎರಡು ತರದ್ದು ಪ್ರಾಬ್ಲಮ್ ಇದೆ. ನಾವು ಈ ಹಿಂದಿನ ಕ್ಲಾಸ್ ಅಲ್ಲಿ ಸುಮಾರು ಒಂದು 4-5 ಪ್ರಾಬ್ಲಮ್ ಬಗ್ಗೆ ಡಿಸ್ಕಸ್ ಮಾಡಿದೀವಿ. ಮತ್ತೆ ಫರ್ದರ್ ಐ ವಿಲ್ ಕಂಟಿನ್ಯೂ ವಿತ್ ದಟ್. ನಾವು ಬಿಫೋರ್ ಗೋಯಿಂಗ್ ಟು ದ ಪ್ರಾಬ್ಲಮ್ಸ್, I will give brief introduction about before solving the problem, what we need ಅಂತ. ನಮ್ಗೆ ಏನೆಲ್ಲ ಗೊತ್ತಿರಬೇಕು ಪ್ರಾಬ್ಲಮ್ ಸಾಲ್ವ್ ಮಾಡೋದು ಮೊದಲು, ಅದಕ್ಕೆ ಏನೆಲ್ಲ ನಮ್ಗೆ ವಿಚಾರಗಳು ಗೊತ್ತಿರ್ಬೇಕಂತ ಒಂದು 2-3-4 ಸ್ಲೈಡ್ ಅಲ್ಲಿ ನಾನು ಮಾತಾಡ್ತೀನಿ. Then I will solve few problems. That is the today's class. Now we know that analysis of single reinforced beam, ಇದನ್ನ ತುಂಬಾ ಸಾರಿ ನಾವು ಮಾತಾಡಿದೀವಿ. ಆಗಲೇ ನಾನು ಹೇಳಿದೆ ಟೈಪ್ 1 ಕ್ಯಾಲ್ಕುಲೇಟ್ ದ ಮೊಮೆಂಟ್ ಆಫ್ ರೆಸಿಸ್ಟೆನ್ಸ್. ಇದರಲ್ಲಿ ಒನ್ ಕೈಂಡ್ ಆಫ್ ಪ್ರಾಬ್ಲಮ್. ಇದರೊಳಗಡೆ ಫಸ್ಟ್ ಕೆಲಸ ಏನು ಅಂತ ಹೇಳಿದ್ರೆ XU ಲಿಮಿಟ್ ಫೈಂಡ್ ಔಟ್ ಮಾಡಬೇಕು. XU ಲಿಮಿಟ್ ಫೈಂಡ್ ಔಟ್ ಮಾಡಬೇಕು. ದಟ್ ಈಸ್ ಬೇಸ್ಡ್ ಆನ್ ದ ಸ್ಟ್ರೆಂತ್ ಆಫ್ ದ ಸ್ಟೀಲ್ ಸ್ಟ್ರೆಂತ್ ಮೇಲೆ ಡಿಪೆಂಡ್ ಆಗುತ್ತೆ. Fe250 ಆದ್ರೆ 0.53D, ಮತ್ತೆ Fe415 ಆದ್ರೆ 0.48D, Fe500 ಆದ್ರೆ 0.46D. ಹೀಗೆ ಈಗ ಅದನ್ನ ನಾವು ಡಿರೈವ್ ಮಾಡಿದೀವಿ. ಇದು ಡಿರೈವ್ ಮಾಡಿದ್ರೆ ನಾವು ಹಿಂದಿನ ಕ್ಲಾಸ್ ಅಲ್ಲಿ ಅದ್ರ ಬಗ್ಗೆ ನೋಡಿ ಗೊತ್ತಿದೆ, ನಮಗೆ ಮಾತಾಡಿದೀವಿ ಅದ್ರ ಬಗ್ಗೆ. ನಾವು ಆಫ್ಟರ್ ಕ್ಯಾಲ್ಕುಲೇಟಿಂಗ್ ದ XU ಲಿಮಿಟ್, ದಟ್ ಈಸ್ ನ್ಯೂಟ್ರಲ್ ಆಕ್ಸಿಸ್ ದಟ್ ಲಿಮಿಟ್ ಎಷ್ಟು ಅಂತ ನಮಗೆ ಗೊತ್ತಾದ್ಮೇಲೆ ನಾವು ವಿ ಹ್ಯಾವ್ ಟು ಫೈಂಡ್ ಔಟ್ ದ ಆಕ್ಚುಯಲ್ ಡೆಪ್ತ್ ಆಫ್ ದ ನ್ಯೂಟ್ರಲ್ ಆಕ್ಸಿಸ್. ಆಕ್ಚುಯಲ್ ಡೆಪ್ತ್ ಆಫ್ ದ ನ್ಯೂಟ್ರಲ್ ಆಕ್ಸಿಸ್ ಫೈಂಡ್ ಔಟ್ ಮಾಡಬೇಕು. ಅದನ್ನ ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ಕಂಪ್ರೆಸಿವ್ ಫೋರ್ಸ್ ಇನ್ ದ ಕಂಪ್ರೆಷನ್ ಝೋನ್, ದೆನ್ ಟೆನ್ಸೈಲ್ ಫೋರ್ಸ್ ಇನ್ ದ ಟೆನ್ಸೈಲ್ ಝೋನ್, ಇದನ್ನ ಈಕ್ವೇಟ್ ಮಾಡಬೇಕು. ಅದನ್ನ ನಾವು ಡಿರೈವ್ ಮಾಡಿದೀವಿ. ಸ್ಟ್ರೆಸ್ ಬ್ಲಾಕ್ ಅನಾಲಿಸಿಸ್ ಮಾಡುವಾಗ ನಾವು ಇದನ್ನ ಡಿರೈವ್ ಮಾಡಿದೀವಿ. ಇದನ್ನ ಈಕ್ವೇಟ್ ಮಾಡಿದ್ರೆ ವಿ ಕ್ಯಾನ್ ಫೈಂಡ್ ಔಟ್ ದ XU, ಆಕ್ಚುಯಲ್ ಡೆಪ್ತ್ ಆಫ್ ದ ನ್ಯೂಟ್ರಲ್ ಆಕ್ಸಿಸ್ ಫೈಂಡ್ ಔಟ್ ಮಾಡ್ಲಿಕ್ಕೆ ನಮ್ಗೆ ಆಗುತ್ತೆ. ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ಆಫ್ಟರ್ ಸಿಂಪ್ಲಿಫೈಯಿಂಗ್ ದಿಸ್ ಈಕ್ವೇಶನ್ ವಿ ಆರ್ ಗೋಯಿಂಗ್ ಟು ಗೆಟ್ ದಿಸ್. ನಮ್ಗೆ ವಿ ನೋ ದಟ್ ಸ್ಟೀಲ್ ಸ್ಟ್ರೆಂತ್ ನಮ್ಗೆ ಗೊತ್ತಿದೆ, ಏರಿಯಾ ಆಫ್ ಸ್ಟೀಲ್ ನಮ್ಗೆ ಗೊತ್ತಿದೆ, ದೆನ್ FCK ಗೊತ್ತಿದೆ. FCK ಅಂದ್ರೆ ಕಾಂಕ್ರೀಟ್ ಕ್ಯಾರೆಕ್ಟರ್ ಸ್ಟ್ರೆಂತ್ ಆಫ್ ದ ಕಾಂಕ್ರೀಟ್,
then breadth of the beam ಇದು ಗೊತ್ತಿರುವಾಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ we are going to get this XU neutral axis depth, actual depth of the neutral axis for the given data ಅಷ್ಟು ಸಿಗುತ್ತೆ ನನಗೆ. ಅದಾದ ನಂತರ ನೆಕ್ಸ್ಟ್ ಏನಂತ ಹೇಳಿದ್ರೆ ಸ್ಟೆಪ್ 3. ಇವಾಗ ಏನ್ ಮಾಡ್ಬೇಕು ನಾವು ಅಂತ ಹೇಳಿದ್ರೆ we need to compare the XU and XU limit. XU ಮತ್ತೆ XU ಲಿಮಿಟ್ ಈಗ ಸಮನಾಗಿದ್ರೆ ಅದನ್ನ ನಾವು ಬ್ಯಾಲೆನ್ಸ್ ಸೆಕ್ಷನ್ ಅಂತ ಕರಿತೀವಿ. XU ಆವಾಗ ಏನ್ ಮಾಡ್ಬೇಕಂದ್ರೆ ನಮ್ಮ ಎಲ್ಲ ಕ್ಯಾಲ್ಕುಲೇಷನ್ಗೆ XU ಲಿಮಿಟ್ ಅನ್ನ ಯೂಸ್ ಮಾಡ್ತೀವಿ ನಾವು ಕ್ಯಾಲ್ಕುಲೇಷನ್ ಪರ್ಪಸ್ಗೆ. ಅಂಡ್ ಸಿಮಿಲರ್ಲಿ ಇಫ್ XU is less than XU ಲಿಮಿಟ್ ಆವಾಗ ಏನಾಗುತ್ತೆ ಅಂತ ಹೇಳಿದ್ರೆ ಇಟ್ is under reinforced ಸೆಕ್ಷನ್ ಆಗುತ್ತೆ. ಈ ಅಂಡರ್ reinforced ಸೆಕ್ಷನ್ ಆದ್ರೆ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ ಕ್ಯಾಲ್ಕುಲೇಷನ್ ಅಲ್ಲಿ ನಮ್ಮ ಕ್ಯಾಲ್ಕುಲೇಷನ್ ಅಲ್ಲಿ XU ಯೂಸ್ ಮಾಡಬೇಕು. ಅಂಡ್ ಸಿಮಿಲರ್ಲಿ XU is greater than XU ಲಿಮಿಟ್ ಆದ್ರೆ ಅವಾಗ ಏನಾಗುತ್ತೆ ಇದು ಓವರ್ reinforced ಬೀಮ್ ಆಗುತ್ತೆ. ಅವಾಗ ನಾವೇನ್ ಮಾಡ್ಬೇಕಂತ ಹೇಳಿದ್ರೆ XU ಲಿಮಿಟ್ shall be used. ಯಾವ್ದು ಕಡಿಮೆ ಇರುತ್ತೋ ಅದನ್ನ ನಾವು ಯೂಸ್ ಮಾಡಬೇಕು. This is not. Now this is what we add and we know the fourth step to calculate the moment of resistance. It is available in the beam. Now for the given data, ಇಲ್ಲಿ ನೋಡಿ ಇದು ಗೊತ್ತಿದೆ ನಮಗೆ. We know that ಇದು with respect to concrete, that is moment of resistance in concrete, that is 0.36 FCK B into XU multiplied by lever arm. Lever arm ನಮ್ಗೆ ಗೊತ್ತಿದೆ. ಕಂಪ್ರೆಸಿವ್ ಫೋರ್ಸ್ ಟೆನ್ಸೈಲ್ ಫೋರ್ಸ್ ಆ ಎರಡರದ್ದು ಡಿಸ್ಟೆನ್ಸ್ ಆ ಎರಡಕ್ಕೆ ಇರುವಂತ ಡಿಸ್ಟೆನ್ಸ್ ಅನ್ನು ನಾವು ಲಿವರ್ ಅನ್ನು ಅಂತ ಕರಿತೀವಿ ನಾವು. ಇದನ್ನ therefore ನಾವು ಇದು with respect to compression and with respect to tension 0.85 0.87 FO into AST D minus 0.42 XU ಇದನ್ನ ಹೀಗೆ ಇದು ಕ್ಯಾಲ್ಕುಲೇಟ್ ಮಾಡಿದ್ರೆ ಮೊಮೆಂಟ್ ಆಫ್ ರೆಸಿಸ್ಟೆನ್ಸ್ ಸಿಗುತ್ತೆ. ಅಂದ್ರೆ that what is the moment carrying capacity of the beam. When the moment carrying capacity of this beam ನಮಗೆ ಗೊತ್ತಾಯ್ತು ಅಂತ ಹೇಳಿದ್ರೆ we can calculate the load calculate ಮಾಡ್ಲಿಕ್ಕೆ ಆಗುತ್ತೆ. ಇದನ್ನ the second type of problems ಇದು ಡಿಸೈನ್ ಆಫ್ ಬೀಮ್ಸ್. ಡಿಸೈನ್ ಆಫ್ ಬೀಮ್ಸ್ ಅಲ್ಲಿ ನಮಗೆ ಲೋಡ್ ಗೊತ್ತಿರಬೇಕು, ದೆನ್ ಮೊಮೆಂಟ್ ನಾವು ಕ್ಯಾಲ್ಕುಲೇಟ್ ಮಾಡಬಹುದು, Fy ನಾವು ಡಿಸೈಡ್ ಮಾಡ್ತೀವಿ, FCK we are deciding it and those span based on the ಸ್ಟ್ರಕ್ಚರ್ ನಾವು ಯಾವ ಸ್ಟ್ರಕ್ಚರ್ ಅನ್ನ ನಾವು ಡಿಸೈನ್ ಮಾಡಬೇಕು ಅಂತ ಇರ್ತೀವಿ ಅಥವಾ ಪ್ಲಾನ್ ಮಾಡಿರ್ತೀವಿ. ಅಕಾರ್ಡಿಂಗ್ಲಿ we can calculate the distance between the support. ಇದನ್ನ ಮತ್ತೆ breadth of the beam, depth of the beam, effective depth ಇದನ್ನೆಲ್ಲ ನಾವೇ ಡಿಸೈಡ್ ಮಾಡ್ತೀವಿ. ಇದನ್ನ ಡಿಸೈಡ್ ಮಾಡಬೇಕು. ಅದನ್ನ ಡಿಸೈನ್ ಆಫ್ ಬೀಮ್ಸ್ ಅಂತ ಹೇಳೋದು. ಡಿಸೈನ್ ಆಫ್ ಬೀಮ್ಸ್ ಅಂತ ಹೇಳಿದ್ರೆ ಬ್ರೆಡ್ತ್, ಡೆಪ್ತ್, ದೆನ್ ಏರಿಯಾ ಆಫ್ ಸ್ಟೀಲ್ ಇದನ್ನ ಫೈಂಡ್ ಔಟ್ ಮಾಡೋದಕ್ಕೆ ದಟ್ ಈಸ್ ಡಿಸೈನ್. ದಟ್ ಈಸ್ ಫಿಕ್ಸಿಂಗ್ ದ ಸೈಜಸ್ ಆಫ್ ದ ಮೆಟೀರಿಯಲ್. ಇದನ್ನ ಮೆಟೀರಿಯಲ್ ಟು ರೆಸಿಸ್ಟ್ ದ ಲೋಡ್. ಈಗ ಫಸ್ಟ್ ಈಗ ನಾವೇನ್ ಮಾಡ್ತೀವಿ, ಲೋಡ್ ಗೊತ್ತಿರುತ್ತೆ ನಮ್ಗೆ. ಯಾವ ಲೋಡ್ ಅಂದ್ರೆ ಒಂದು ಡೆಡ್ ಲೋಡ್ ಇರ್ಬೋದು, ಇಂಪೋಸ್ ಲೋಡ್ ಇರ್ಬೋದು. ಯಾವ ಪ್ರೊಸೆಸ್ಗೆ ನಾವು ಅದನ್ನ ಆ ಸ್ಟ್ರಕ್ಚರ್ ಅನ್ನ ಬೀಮ್ ಅನ್ನ ನಾವು ತಯಾರು ಮಾಡ್ತೀವಿ, ಕನ್ಸ್ಟ್ರಕ್ಷನ್ ಮಾಡ್ತೀವಿ. ಬೇಸ್ಡ್ ಆನ್ ದಟ್ ವಿ ಆರ್ ಡಿಸೈಡಿಂಗ್ the load on that beam. ಇದನ್ನ ಮತ್ತೆ ಸೆಲ್ಫ್ ವೇಟ್ ಪ್ಲಸ್ ಇಂಪೋಸ್ಡ್ ಲೋಡ್ ಅದಕ್ಕೆ ಬೆಂಡಿಂಗ್ ಮೊಮೆಂಟ್, ಇಟ್ ಇಸ್ ದ ಮ್ಯಾಕ್ಸಿಮಮ್ ಬೆಂಡಿಂಗ್ ಮೊಮೆಂಟ್ ಅಟ್ ದ ಸೆಂಟರ್. ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕು. ಅದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ ಸ್ಟೆಪ್ 1 ಕ್ಯಾಲ್ಕುಲೇಟ್ ದ ಎಫೆಕ್ಟಿವ್ ಡೆಪ್ತ್. ಎಫೆಕ್ಟಿವ್ ಡೆಪ್ತ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ಟು ಕ್ಯಾಲ್ಕುಲೇಟ್ ದ ಎಫೆಕ್ಟಿವ್ ಡೆಪ್ತ್ ವಿ ನೋ ದಟ್ ಮೊಮೆಂಟ್ ಆಫ್ ರೆಸಿಸ್ಟೆನ್ಸ್ ಇಸ್ ಈಕ್ವಲ್ ಟು ಇಟ್ ಇಸ್ ಬ್ಯಾಲೆನ್ಸ್ ಸೆಕ್ಷನ್. ಇದು ಗೊತ್ತಿದೆ ನಮಗೆ, ನಾವು ಆಲ್ರೆಡಿ ಹಿಂದಿನ ಕ್ಲಾಸ್ ಅಲ್ಲಿ ಮಾತಾಡಿದೀವಿ ಅದರ ಬಗ್ಗೆ. So this is that is the balance section. Therefore now see this is now ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ನಾವು ಈ ಫ್ರಮ್ ದಿಸ್ ವಿ ನೋ ದಟ್ ಆಲ್ರೆಡಿ ವಿ ಹ್ಯಾವ್ ಡನ್ ಇಟ್. XU ಲಿಮಿಟ್ ಇಸ್ ಈಕ್ವಲ್ ಟು ದಟ್ ಇಸ್ K into D. ನಾವು ಹಿಂದಿನ ಸ್ಲೈಡ್ ಅಲ್ಲಿ ನೋಡಿದ್ವು ಅದೇನಿದೆ ಅಂತ ನೋಡಿದೀವಿ ನಾವು ಅದನ್ನ. therefore we can simplify like this. Mu ಈಗ Mu is equal to Fe250 ಆದ್ರೆ 0.148 FCK BD square ಆಗುತ್ತೆ. Isn't it? From this we can calculate the depth of the beam. Suppose ಇದು Fe415 ಆದ್ರೆ 0.138 FCK BD square ಆಗ್ತದೆ. ಆಗ we can calculate the depth of the depth of the beam we can calculate. Similarly Fe500 ಆದ್ರೆ 0.113 FCK BD square ಆಗುತ್ತೆ. ಅದನ್ನ ಅಪ್ಲೈ ಮಾಡಿ ನಾವು we can calculate the depth of the beam calculate ಮಾಡಕ ಆಗುತ್ತೆ ನಮಗೆ. Therefore we can calculate the depth of the beam. Now this is how ಇದನ್ನ ನಾವು Mu ಇಲ್ಲಿ ಕ್ಯಾಲ್ಕುಲೇಟ್ ಮಾಡಿದೀವಿ. ಈ Mu ಕ್ಯಾಲ್ಕುಲೇಟ್ ಮಾಡಿದ್ದನ್ನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ definitely we are able to calculate the depth of the beam. This is not depth of the beam. D is equal to under root. ಇದನ್ನ you keep this under root. ಇದನ್ನ root under root ಇಟ್ಬಿಟ್ರೆ definitely we are able to calculate that is depth of the beam. This is not. Now similarly the second step, calculate the area of steel reinforcement. ಅದನ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ. We know that is compressive force is equal to tensile force in the given beam. This is not. ಅದನ್ನ equate ಮಾಡಿದ್ರೆ now definitely we can able to calculate the area of steel. AST calculate ಮಾಡಬಹುದು. ಇದು ನಮಗೆ
Steel's concrete strength ಗೊತ್ತಿದೆ, breadth of the beam either assumed or calculated, and XU limit from this we can calculate based on the type of steel used. ಇದನ್ನ ಇಲ್ಲಿಂದ ತಗೊಳ್ಬಹುದು ನಾವು, ಅದನ್ನ ಅಲ್ಲಿಂದ ತಗೊಂಡು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದು. And we know that Fy ಅಂದ್ರೆ steel ದು yield stress, isn't it? That is characteristic strength of the steel, and we can calculate the area of steel from this, isn't it? Now AST is equal to, now we can, now ಇದನ್ನ ನಾವು modify ಮಾಡಿದ್ರೆ we are going to get this equation. From this we can calculate the area of steel. This is one equation, and also we have, that is ಇದರಿಂದ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಆಗುತ್ತೆ. Moment of resistance is equal to mu is equal to calculated moment is equal to, then Fy ಗೊತ್ತಿದೆ ನಮಗೆ, D we know that, and 0.42 XU. ಇದನ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನೋಡಿ we can calculate, that is the area of steel required in tension zone, area of tensile steel we can calculate it. And also we have another equation. From this we can calculate the area of steel from all the three. ಇದು ಮೂರಕ್ಕೂ 1 2 3 ಈ ಮೂರು equation ಕೂಡ ನಮಗೆ we are able to calculate the area of steel, and we are going to get the same amount of quantity of steel. And analysis of doubly reinforced beam, ಇದರ ಬಗ್ಗೆ ನಾವು ಒಂದೊಂದು ಕ್ಲಾಸ್ ಅಲ್ಲಿ ಒಂದೊಂದು ದಿವಸ ಫುಲ್ ಒಂದೊಂದು ಗಂಟೆ ನಾವು ಇದರ ಬಗ್ಗೆ ಮಾತಾಡಿದೀವಿ. ಈಗ ನಾನು ಏನಂದ್ರೆ ಬರೀ ಹೈಲೈಟ್ಸ್ ಮಾತ್ರ ಕೊಡ್ತಾ ಇದ್ದೀನಿ ನಿಮಗೆ. ಇದು ಡಬ್ಲಿ ರಿಇನ್ಫೋರ್ಸ್ಡ್ ಬೀಮ್. ಈ ಡಬ್ಲಿ ರಿಇನ್ಫೋರ್ಸ್ಡ್ ಬೀಮ್ ಅನ್ನ ನಾವು ಏನ್ ಮಾಡಿದ್ವಿ ಅಂತ ಹೇಳಿದ್ರೆ, ಅನಲೈಸ್ ಮಾಡುವಾಗ ನಾವು ಏನ್ ಮಾಡ್ತೀವಿ, ಫಸ್ಟ್ ಗೆ ಇದನ್ನ ಬ್ಯಾಲೆನ್ಸ್ ಸಿಂಗ್ಲಿ ರಿಇನ್ಫೋರ್ಸ್ಡ್ ಬೀಮ್ ಆಗಿ ನಾವು ಡಿಸೈನ್ ಮಾಡ್ತೀವಿ. ಕಾಂಕ್ರೀಟ್, ಫೋರ್ಸ್ ಇನ್ ಕಾಂಕ್ರೀಟ್, ಫೋರ್ಸ್ ಇನ್ ಸ್ಟೀಲ್, ಅದೆರಡನ್ನು ಈಕ್ವೇಟ್ ಮಾಡೋದು. C1 is equal to C2. ನಾವು ಈಗ ಮೊದಲೇ ಹೇಗೆ ಮಾಡಿದೀವಿ ಅದೇ ರೀತಿಯಲ್ಲಿ ಇದನ್ನು ಸಹ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. ಮತ್ತೆ ಇಲ್ಲಿ ಉಳಿದದ್ದು ಮೊಮೆಂಟ್ಗೆ ಏನಂತ ಹೇಳಿದ್ರೆ, ಇಲ್ಲಿ mu ಜಾಸ್ತಿ ಇರುತ್ತೆ, ಇದು mu ಲಿಮಿಟ್ ಗೆ ಮಾತ್ರ. ಈ ಬೀಮ್ ಯಾವ ಸೆಕ್ಷನ್ ಮಾಡಿರ್ತೀವಿ, ಯಾವ ಗ್ರೇಡ್ ಕಾಂಕ್ರೀಟ್ ಯೂಸ್ ಮಾಡಿರ್ತೀವಿ, ಎಷ್ಟು ಸ್ಟೀಲ್ ಯೂಸ್ ಮಾಡ್ತೀವಿ, ಇದಕ್ಕೆ ಬ್ಯಾಲೆನ್ಸ್ ಮಾಡೋದಿಲ್ಲ. ಇದನ್ನ ಬ್ಯಾಲೆನ್ಸ್ ಮಾಡಿದ ನಂತರ mu ಲಿಮಿಟ್ ಮಾತ್ರ ಅದು ರೆಜಿಸ್ಟ್ ಮಾಡ್ತದೆ, mu ಲಿಮಿಟ್ ಅನ್ನು ರೆಜಿಸ್ಟ್ ಮಾಡುತ್ತೆ. ಅವಾಗ AST ನಾವು ಕ್ಯಾಲ್ಕುಲೇಟ್ ಮಾಡಬಹುದು. ಇದ್ರ ನಂತರ ಈಗ mu, that is the calculated moment against the loading, self weight ಮತ್ತೆ applied load, ಅದಕ್ಕೆ ನಾವು ಈ mu ಕ್ಯಾಲ್ಕುಲೇಟ್ ಮಾಡಿರ್ತೀವಿ. ಇದು ಒಂದು ಪೋರ್ಷನ್ mu ಲಿಮಿಟ್ ಅನ್ನು ತಗೊಳುತ್ತೆ. ಇದನ್ನ the balance mu minus mu limit ಗೆ we are again designing this, isn't it, as another section. ಈ ಸೆಕ್ಷನ್ ಅಲ್ಲಿ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ, ಇದು ಡೆಪ್ತ್ ಅನ್ನ ಲಿಮಿಟ್ ಮಾಡ್ಲಿಕ್ಕೋಸ್ಕರ ನಾವು ಕಾಂಕ್ರೀಟ್ ನ ಬದಲಿಗೆ ಸ್ಟೀಲ್ ಅನ್ನ ಹಾಕ್ತೀವಿ. ಇಲ್ಲಿ ಕಂಪ್ರೆಸಿವ್ ಫೋರ್ಸ್ ಅನ್ನ ಇಲ್ಲಿ ಸ್ಟೀಲ್ ತಗೊಳುತ್ತೆ, ಕಂಪ್ರೆಸಿವ್ ಫೋರ್ಸ್ ಅನ್ನ ಸ್ಟೀಲ್ ರೆಸಿಸ್ಟ್ ಮಾಡ್ತದೆ. ಇದು ಮತ್ತೆ ಇದೆರಡನ್ನು ನಾವು ಆಡ್ ಮಾಡಿದ್ರೆ then we are going to get the double AD. ಇದನ್ನ ಇಷ್ಟನ್ನೆಲ್ಲ ನಾವು ತುಂಬಾ ವಿಷಯಗಳನ್ನು ನಾವು ಮಾತಾಡಿದೀವಿ. ಇದು ಅಷ್ಟೇ ಹಿಂದಿನ ಕ್ಲಾಸ್ ಅಲ್ಲಿ ನಾವು ಮಾತಾಡಿದೀವಿ ಡಿಸೈನ್ ಕನ್ಸಿಡರೇಷನ್ ಫಾರ್ ಸಿಂಗ್ಲಿ ರಿಇನ್ಫೋರ್ಸ್ಡ್ ಬೀಮ್ ಅಂತ. ಈ ಡಿಸೈನ್ ಕನ್ಸಿಡರೇಷನ್ ಅಂದ್ರೆ ಲೆಂತ್, ಅದ್ರದ್ದು ಸ್ಪ್ಯಾನ್ ಅಂದ್ರೆ ಏನು, ಮತ್ತೆ ಎಫೆಕ್ಟಿವ್ ಸ್ಪ್ಯಾನ್ ಅಂದ್ರೆ ಏನು, ಲೆಂತ್ ಅಂದ್ರೆ ಏನು, ಬೀಮ್ ಬ್ರೆಡ್ತ್ ಅಂದ್ರೆ ಏನು, ಬ್ರೆಡ್ತ್ ಅನ್ನು ಹೇಗೆ ನಾವು ಕನ್ಸಿಡರ್ ಮಾಡ್ತೀವಿ, ಡೆಪ್ತ್ ಅನ್ನು ಹೇಗೆ ಕನ್ಸಿಡರ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಾವು ಮಾತಾಡಿದೀವಿ. ನಾರ್ಮಲಿ ನಾವು ಯಾವ ತರ ಕನ್ಸಿಡರ್ ಮಾಡ್ತೀವಿ, ಜನರಲಿ ದ ಬೀಮ್ ವಿಡ್ತ್ ನೋಡಿ 150 ಮಿನಿಮಮ್ ಇರುತ್ತೆ, ಮಿನಿಮಮ್ ಅಷ್ಟು ಇರಲೇಬೇಕು, ಅದಕ್ಕಿಂತ ಜಾಸ್ತಿ ಇರ್ಬೋದು, ಎಷ್ಟು ಇರ್ಬೋದು. ಬಟ್ ಯೂಶಲಿ ನಾವು ಮನೆಗಳೆಲ್ಲ ಬಿಲ್ಡಿಂಗ್ ಎಲ್ಲ ಬಿಲ್ಡಿಂಗ್ಸ್ ಎಲ್ಲ ಮಾಡುವಾಗ, ಮನೆಗಳನ್ನು ಮಾಡುವಾಗ, ಬಿಲ್ಡಿಂಗ್ಸ್ ಕಟ್ಟುವಾಗ ಯೂಶಲಿ ವಿ ಆರ್ ಗೋಯಿಂಗ್ ಫಾರ್ 300 ಮೀಟರ್ ಬ್ರೆಡ್. ಇದು ನಾಟ್ ನೋ ಡಿಪೆಂಡಿಂಗ್ ಅಪಾನ್ ದ ಸರ್ಕಮ್ಸ್ಟಾನ್ಸಸ್ ದಟ್ ಕ್ಯಾನ್ ಬಿ ಇನ್ಕ್ರೀಸ್ ಬೇಸ್ಡ್ ಆನ್ ದ ಸ್ಪ್ಯಾನ್ ಜಾಸ್ತಿ ಆದ್ರೆ ಅವಾಗ ನಾವು ವಿಡ್ತ್ ಕೂಡ ಬೀಮ್ ಬ್ರೆಡ್ತ್ ಕೂಡ ಜಾಸ್ತಿ ಮಾಡ್ಬೇಕಾಗತ್ತೆ. ಇದನ್ನ ಜಾಸ್ತಿ ಮಾಡ್ಬೇಕಾಗತ್ತೆ, ಮತ್ತೆ ಲ್ಯಾಟರಲ್ ಅಲ್ಲಿ ಅದನ್ನ ಸಪೋರ್ಟ್ ಮಾಡ್ಬೇಕಾಗತ್ತೆ. ಇದನ್ನೆಲ್ಲ ನಾವು ಹಿಂದಿನ ಕ್ಲಾಸ್ ಅಲ್ಲಿ ಮಾತಾಡಿದೀವಿ. ಈಗ ಒಂದ್ಸರಿ ನಾನು ನಿಮ್ಗೆ ಜಸ್ಟ್ ಐ ಆಮ್ ಕಾಲಿಂಗ್ ಅಪ್. ಇದನ್ನ ಮತ್ತೊಂದು ವಿಷಯ ಅಂತ ಹೇಳಿದ್ರೆ, ಸೆಲ್ಫ್ ವೇಟ್ ಅನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಅಂತ. ಸೆಲ್ಫ್ ವೇಟ್ ಹೇಗೆ ಕ್ಯಾಲ್ಕುಲೇಟ್ ಮಾಡ್ತೀವಿ, ದಟ್ ಇಸ್ ವಾಲ್ಯೂಮ್ ಇಂಟು ಡೆನ್ಸಿಟಿ ಆಫ್ ದ ಮಟೀರಿಯಲ್, ವಾಲ್ಯೂಮ್ ಆಫ್ ದ ಬೀಮ್ ಮಲ್ಟಿಪ್ಲೈಡ್ ಬೈ ಡೆನ್ಸಿಟಿ. ಇದನ್ನ ಡೆನ್ಸಿಟಿ ಅಂದ್ರೆ ಈಗ ಬರೀ ಕಾಂಕ್ರೀಟ್ ಆದ್ರೆ, ಓನ್ಲಿ ಕಾಂಕ್ರೀಟ್ ಇಟ್ ಇಸ್ 24 kilonewton per meter cube. ಸಪೋಸ್ ಇದು ಸ್ಟೀಲ್ RCC ಆದ್ರೆ ಸ್ಟೀಲ್ ಮತ್ತೆ ಕಾಂಕ್ರೀಟ್ ಎರಡು ಇರುತ್ತೆ, ಅದ್ರದ್ದು ಡೆನ್ಸಿಟಿ ಎಷ್ಟು ಅಂದ್ರೆ 25 kilonewton per meter cube ಕನ್ಸಿಡರ್ ಮಾಡ್ತಾ ಕೊಡ್ತೀವಿ ನಾವು. Then total load on the beam is equal to W, that is dead load plus live load. Dead load ಮತ್ತೆ live load ಇದೆರಡನ್ನು ನಾವು ಆಡ್ ಮಾಡಿದಾಗ ಆ ಲೋಡ್ಗೆ ನಾವು ನಮ್ಮ ಬೀಮ್ ಅನ್ನು ಡಿಸೈನ್ ಮಾಡಬೇಕು. ಫ್ಯಾಕ್ಟರ್ ಲೋಡ್ ಅಂತ ಹೇಳಿದ್ರೆ we know that the safety factor is not. ಈಗ ನಮ್ಮ ಲಿಮಿಟ್ ಸ್ಟೇಟ್ ಡಿಸೈನ್ ಅಲ್ಲಿ ಲೋಡ್ ಫ್ಯಾಕ್ಟರ್ ಲೋಡ್ ಅಂತ ಹೇಳಿದ್ರೆ W is equal to 1.5 into 1.5 W. ಈ 1.5 ಏನಂದ್ರೆ ಫ್ಯಾಕ್ಟರ್ ಲೋಡ್. ಇದನ್ನ ನಾವು ಈ ಬೀಮ್ ನಾವು ನಮ್ದು ರಿಯಲ್ ಆಕ್ಚುಲ್ ಆಗಿ ಲೋಡ್ ಇಷ್ಟು ಇರುತ್ತೆ, ಅದನ್ನ ನಾವೇನ್ ಮಾಡ್ತೀವಿ ಡಿಸೈನ್ ಮಾಡುವಾಗ ನಾವು 1.5 ಇಂದ ಮಲ್ಟಿಪ್ಲೈ ಮಾಡ್ಬಿಟ್ಟು
ಅಲ್ಟಿಮೇಟ್ ಲೋಡ್ಗೆ ನಾವು ಡಿಸೈನ್ ಮಾಡ್ತೀವಿ. ಇದನ್ನ ನಮ್ಮ ಬೀಮ್ ಅನ್ನು. That is factor safety incorporated in the design. The factor ultimate moment. ಈ ಮೊಮೆಂಟ್ ಅನ್ನು ಕ್ಯಾಲ್ಕುಲೇಟ್ ಮಾಡುವಾಗಲೂ ಅಷ್ಟೇ WL²/8 ಇದೆ, WL/4 ಬರ್ತದೆ. ಅದು ಹೇಗೆ ಬಂದ್ರು ಕೂಡ that is again that factored moment ಅಂತ ಹೇಳಿದ್ರೆ that moment calculated is an actual moment calculated from the diagram against the loading, actual loading, it is multiplied by 1.5, we will get factored moment. ಈ ಫ್ಯಾಕ್ಟರ್ ಮೊಮೆಂಟ್ ಕೂಡ ಇದು ಎಲ್ಲಾ ಪ್ರಾಬ್ಲಮ್ ಅನ್ನು ನಾವು ಇದನ್ನ ಬಳಸ್ತೀವಿ. ಎಲ್ಲಾ ಕಡೆನೂ ಅನಲೈಸ್ ಮಾಡುವಾಗ ನಾವು ಈ ಫ್ಯಾಕ್ಟರ್ ಲೋಡ್ ಫ್ಯಾಕ್ಟರ್ ಅನ್ನ ಯೂಸ್ ಮಾಡ್ತೀವಿ. ಇದನ್ನ ಈ ಮೊಮೆಂಟ್ ಕ್ಯಾಲ್ಕುಲೇಟ್ ಮಾಡುವಾಗ m is equal to WL²/8 for simply supported beam carrying UDL. UDL ಇದ್ರೆ ಇದ್ರ ಬಗ್ಗೆ ನಾವು WL²/8 ಅಂತ. Simply supported beam carrying center point load ಅಂದ್ರೆ WL/4 ಆಗುತ್ತೆ ಮೊಮೆಂಟ್, ಮ್ಯಾಕ್ಸಿಮಮ್ ಬೆಂಡಿಂಗ್ ಮೊಮೆಂಟ್. ಹಾಗೆ ಕ್ಯಾಂಟಿಲಿವರ್ ಬೀಮ್ ಅಂದ್ರೆ WL²/2 ಆಗ್ತದೆ. ಇದನ್ನೆಲ್ಲ ನಾವು ಒಂದು ಹಿಂದಿನ ಕ್ಲಾಸಲ್ಲೆಲ್ಲ ಮಾತಾಡ್ತೀವಿ. ಇದು ಕಾಂಬಿನೇಷನ್, ಒಂದು UDL ಮತ್ತೊಂದು ಪಾಯಿಂಟ್ ಲೋಡ್ ಎರಡು ಇದ್ದಾಗ ನಾವು ಇದನ್ನ ಕಾಂಬೈನ್ ಇದನ್ನ ತಗೊಳ್ತೀವಿ. ಅಂಡ್ ಆಲ್ಸೋ ಪ್ಲೀಸ್ ರಿಮೆಂಬರ್ ಹಿಯರ್, ನಾವು ಇದನ್ನ ಹಿಂದಿನ 2-3 ಕ್ಲಾಸಲ್ಲಿ ನಾವು ಇದ್ರ ಬಗ್ಗೆ ಮಾತಾಡಿದೀವಿ. ಇದೊಂದು ಬೀಮ್ ಅಂತ ಹೇಳಿದ ಕೂಡಲೇ ಯಾವಾಗ್ಲೂ ಈ ಬಾಟಮ್ ಲೇಯರ್ is suffering from compression tension and top layers are suffering from compression. ನಾವು ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಸಪೋರ್ಟ್ಗೆ ಬರುವಾಗ ರಿವರ್ಸ್ ಆಗುತ್ತೆ. ಇದನ್ನ ರಿವರ್ಸ್ ಆಗುತ್ತೆ, ಡಿಪೆಂಡಿಂಗ್ ಅಪಾನ್ ದ ಎಂಡ್ ಕಂಡೀಷನ್ and depending upon the support width, ಪ್ರತಿಯೊಂದು beam design ಅದ್ರ ಮೇಲೆಲ್ಲ ಡಿಪೆಂಡ್ ಆಗುತ್ತೆ. Now anyhow, what at the end, we are providing some steel here to resist some tension. ಸ್ವಲ್ಪ ಟೆನ್ಷನ್ ಇಲ್ಲಿ ಬರುತ್ತೆ, ಅದನ್ನ ರೆಸಿಸ್ಟ್ ಮಾಡ್ಲಿಕ್ಕೆ ಇಲ್ಲಿ ಸ್ಟೀಲ್ ರಿಇನ್ಫೋರ್ಸ್ಮೆಂಟ್ ಹಾಕ್ತೀವಿ ನಾವು. ಮತ್ತೆ ಇಲ್ಲಿ ಟೆನ್ಷನ್ ಇರುತ್ತೆ, ಸ್ಟೀಲ್ ರಿಇನ್ಫೋರ್ಸ್ಮೆಂಟ್ ಹಾಕ್ತೀವಿ. ಇಲ್ಲಿ ಟೆನ್ಷನ್ ಇರುತ್ತೆ, ಸ್ಟೀಲ್ ರಿಇನ್ಫೋರ್ಸ್ಮೆಂಟ್ ಹಾಕ್ತೀವಿ. ಇದನ್ನ ಇಲ್ಲಿ ಕಂಪ್ರೆಷನ್ ಇರುತ್ತೆ, ಕಂಪ್ರೆಷನ್ ಇರೋ ಕಡೆ ಕಾಂಕ್ರೀಟ್ ರೆಸಿಸ್ಟ್ ಮಾಡ್ತದೆ. ಇಲ್ಲಿ ಕಂಪ್ರೆಷನ್ ಇರುತ್ತೆ, ಕಾಂಕ್ರೀಟ್ ರೆಸಿಸ್ಟ್ ಮಾಡುತ್ತೆ. ಇಲ್ಲಿ ಕಂಪ್ರೆಷನ್ ಇರುತ್ತೆ, ಕಾಂಕ್ರೀಟ್ ರೆಸಿಸ್ಟ್ ಮಾಡ್ತದೆ. ಇದನ್ನ ಬಟ್ ವೇರಾಸ್ ಇದು ಥಿಯರಿಟಿಕಲಿ ವಿ ಹ್ಯಾವ್ ಡಿಸ್ಕಸ್ಡ್ ಅಬೌಟ್ ಇಟ್. ಇನ್ ಪ್ರಾಕ್ಟೀಸ್ ವೆನ್ ಯು ಗೋ ಟು ದ ಫೀಲ್ಡ್, ಯಾವಾಗ ನೀವು ಕನ್ಸ್ಟ್ರಕ್ಷನ್ ಇಂಡಸ್ಟ್ರಿಗೆ ಎಂಟರ್ ಆಗ್ತೀರಾ ಅವಾಗ ನಾವಿಲ್ಲಿ ಏನ್ ಮಾತಾಡಿದೀವಿ ಇದಕ್ಕಿಂತ ಬೇರೆ ಆಗಿರುತ್ತೆ. ಅದನ್ನ ಕೋಡೆಲ್ಲ ಹೇಳುತ್ತೆ ಅದನ್ನ ಏನ್ ಮಾಡ್ಬೇಕು ನೀವು ಅಂತ. ಇಲ್ಲಿ ನಾವು AST, ಇಲ್ಲಿ ಮಿನಿಮಮ್ AST/3 ಪ್ರೊವೈಡ್ ಮಾಡ್ಬೇಕು ಸ್ಟೀಲ್ ನ. ಅದರ ಅರ್ಥ ಏನಂತ ಹೇಳಿದ್ರೆ ಅಟ್ ದ ಎಂಡ್ ಇಲ್ಲಿವರೆಗೆ ಸ್ಟೀಲ್ ರಿಇನ್ಫೋರ್ಸ್ಮೆಂಟ್ ಇರುತ್ತೆ, ಈ ಕಡೆ ಸ್ಟೀಲ್ ರಿಇನ್ಫೋರ್ಸ್ಮೆಂಟ್ ಇರುತ್ತೆ. ಇದನ್ನ ಇಲ್ಲಿಯೂ ಕೂಡ ನಾಮಿನಲ್ 2 ಸ್ಟೀಲ್ ರಿಇನ್ಫೋರ್ಸ್ಮೆಂಟ್ 2 ಬಾರ್ ಇರುತ್ತೆ. ಬೀಮ್ ಕ್ರಾಸ್ ಸೆಕ್ಷನ್ ಅಂತ ಹೇಳಿದ್ರೆ ರೆಕ್ಟಾಂಗುಲರ್ 4 ಕಾರ್ನರ್ನಲ್ಲಿಯೂ ಕೂಡ ಸ್ಟೀಲ್ ರಿಇನ್ಫೋರ್ಸ್ಮೆಂಟ್ ಇರುತ್ತೆ. ಇದನ್ನ ನಾವು ಪ್ಲೀಸ್ ನೋಟ್ ದಿಸ್. ಈಗ ನಾವು ಹಿಂದಿನ ಕ್ಲಾಸ್ ಅಲ್ಲಿ ಒಂದು 4-5 ಪ್ರಾಬ್ಲಮ್ ಬಗ್ಗೆ ಡಿಸ್ಕಸ್ ಮಾಡಿದೀವಿ. Now this is the 5 problem ನಾವು ಹಿಂದಿನ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡಿದೀವಿ. Today I am going to discuss few more problems. Now therefore accordingly, now design a balanced singly reinforced section for a design moment of that is 48 kilonewton meter. The width of the beam is limited to 150 millimeter. Use M15 concrete and mild steel bars. Also determine the reinforcement. ಈ ಪ್ರಾಬ್ಲಮ್ ಒಂದು ಎಕ್ಸಾಂಪಲ್ ಎಲ್ಲ ಇರಬಹುದು. Theoretically it is okay, but when you go to the field, normally ಈಗ at present, in the present scenario, in the present construction industry, M15 ಯೂಸ್ ಮಾಡಲ್ಲ ನಾವು. M20 ಗ್ರೇಡ್ ಮಿನಿಮಮ್ ಕಾಂಕ್ರೀಟ್ ಸ್ಮಾರ್ಟ್ ಸ್ಟೀಲ್ and the minimum quantity of cement used in construction industry per cubic meter is 320 kg RCC reinforced cement concrete ಅಲ್ಲಿ ನಮ್ಮ ಕೋಡ್ ಪ್ರಕಾರ ಮಿನಿಮಮ್ 320 kg ಯೂಸ್ ಮಾಡಬೇಕು. ಇದನ್ನ ನೀವು ಕೋಸ್ಟಲ್ ಲೈನ್ ಅಲ್ಲಿ ಬಂದ್ರೆ ದಟ್ ಈಸ್ ಅಂದ್ರೆ ಈಗ ಮಂಗಳೂರು ಅಥವಾ ಕಾರವಾರ ಹೀಗೆ ಅಲಾಂಗ್ ದಿಸ್ ಲೈನ್, ಈ ಕೋಸ್ಟಲ್ ಲೈನ್ ಅಲ್ಲಿ ಬಂದ್ರೆ ಕೋಸ್ಟ್ ಲೈನ್ ಅಲ್ಲಿ ನಾವೇನ್ ಮಾಡ್ತೀವಿ ಅಂದ್ರೆ ಮಿನಿಮಮ್ 340-350 ಡಿಪೆಂಡಿಂಗ್ ಅಪಾನ್ ದ ಡಿಸೈನ್, ಬಟ್ 150 kg ಸಿಮೆಂಟ್ ಅನ್ನ ನಾವು ಬಳಸಬೇಕು. ಇದನ್ನ ಇದು ಕೋಡ್ ಹೇಳುತ್ತೆ, ಕೋಡ್ ಕೂಡ ರೆಕಮೆಂಡ್ ಮಾಡುತ್ತೆ. ಇದನ್ನ ಇದು ಪ್ರಾಕ್ಟಿಕಲಿ ಕೂಡ ಬೇಕದು. ಅದು ಹಾಗೆ ಮಾಡುವಾಗ ಮಾತ್ರ ಅದೇನಾಗುತ್ತೆ, ನಮ್ದು ಇದು ಈ ನಮ್ದು ಮೇನ್ ಆಬ್ಜೆಕ್ಟ್ ಏನು ಅಂತ ಹೇಳಿದ್ರೆ ದಟ್ ಈಸ್ ನೋ ಮಾಯಿಶ್ಚರ್ ಶುಡ್ ಎಂಟರ್ ದ ಸ್ಟೀಲ್. ಸ್ಟೀಲ್ಗೆ ಮಾಯಿಶ್ಚರ್ ಅಥವಾ ವಾಟರ್ ಕಂಟೆಂಟ್ ಎಂಟರ್ ಆಗಬಾರ್ದು. ಎಂಟರ್ ಆಗದೆ ಇರುವಾಗ ನಾವು ನಮ್ಮ ಕಾಂಕ್ರೀಟ್ ಬೀಮ್ ಅನ್ನ ಕ್ಯಾಸ್ಟ್ ಮಾಡಬೇಕು. ಇದನ್ನ ರಿಮೆಂಬರ್ ದಿಸ್. ನಾವು ಫಾರ್ ದ ಪ್ರಾಬ್ಲಮ್ ಗಿವನ್ ಡೇಟಾ, ಈ ಗಿವನ್ ಡೇಟಾಗೆ D is equal to 175 millimeter and B is equal to 150 ಕೊಟ್ಟಿದ್ದಾರೆ.
D is not given here. They asked to find out the they asked to find out the depth, isn't it? Is the depth illa illi, but we have to find out. Is ಬೇರೆ ಯಾವುದು ಪ್ರಾಬ್ಲಮ್ ಇಲ್ಲ ಎಂಟರ್ ಆಗಿದೆ. Now we have to find out for the given moment, and for the given moment we have to design a balanced singly reinforced section. Singly reinforced section ಅನ್ನ ನಾವು ಡಿಸೈನ್ ಮಾಡಬೇಕು. ಅಂದ್ರೆ ಅದರದ್ದು ಡೆಪ್ತ್ ಫೈಂಡ್ ಔಟ್ ಮಾಡಬೇಕು, ಬೀಮ್ ಡೆಪ್ತ್ ಫೈಂಡ್ ಔಟ್ ಮಾಡಬೇಕು, and also we need to calculate the reinforce required in tension zone. AST ಎಷ್ಟು ಅಂತ ಫೈಂಡ್ ಔಟ್ ಮಾಡಬೇಕು. ಇದಿಷ್ಟು ಕೆಲಸ. ಅದನ್ನ ಒಂದು ಕಂಡೀಷನ್ ಹಾಕಿದಾರೆ ಅವರು. ಏನ್ ಕಂಡೀಷನ್ ಹಾಕಿದಾರೆ ಅಂತ ಹೇಳಿದ್ರೆ 150 ಮಿಲಿಮೀಟರ್ breadth of the beam ಅನ್ನ 150 ಮಿಲಿಮೀಟರ್ ರಿಸ್ಟ್ರಿಕ್ಟ್ ಮಾಡಿ ಅಂತ ಹೇಳಿದ್ದಾರೆ. ಮತ್ತೆ ಮೊಮೆಂಟ್ ಕ್ಯಾರಿಯಿಂಗ್ ಕೆಪಾಸಿಟಿ ಆಫ್ ದ ಬೀಮ್ is 48 kilonewton meter. ಡಿಸೈನ್ ಮೊಮೆಂಟ್ ಆಫ್ ದ ಬೀಮ್ ಎಷ್ಟು ಅಷ್ಟು ನಾವು ಈಗ ಕ್ಯಾಲ್ಕುಲೇಟ್ ಮಾಡಬೇಕು. ಹೌ ಟು ಡು ದಿಸ್ ಅಂತ. ಈಗ given m is equal to 48 kilonewton meter. Now it is multiplied by 10 to the power of 6. ನಮ್ಮ ಹುಡುಗರು ಇಲ್ಲೆಲ್ಲ ನಮ್ಮ ಸ್ಟೂಡೆಂಟ್ಸ್ ಅವರು ಇಲ್ಲಿ ತಪ್ಪು ಮಾಡ್ತಾರೆ. ಪ್ಲೀಸ್ ನೋಟ್ ಕಿಲೋಮೀಟರ್ ಅಂತ ಹೇಳಿದ್ರೆ if you want to convert this into Newton, multiplied by 1000, and if you want to convert this into millimeter, the meter should be multiplied by 1000. Kilonewton 1000 to convert to Newton, and millimeter to millimeter 1000. 1000 multiplied by 1000 is equal to 10 to the power of 6. Isn't it? 48 Newton millimeter. This is the given. ನಮ್ಮ ಸ್ಟೂಡೆಂಟ್ಸ್ ಇದರಲ್ಲೆಲ್ಲ ಕೇರ್ಫುಲ್ ಆಗಿರ್ಬೇಕು. ಇದು ಕೇರ್ಫುಲ್ ಆಗಿ ಏನು ಅಂತ ಹೇಳಿದ್ರೆ, ಯಾವಾಗ್ಲೂ ಈಗ ಒಂದ್ಸಾರಿ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಎಲ್ಲಾ ಯೂನಿಟ್ಸ್ ಅನ್ನು ಪ್ರತಿಯೊಂದು ಪ್ಯಾರಾಮೀಟರ್ ಕೂಡ ಒಂದೇ ಯೂನಿಟ್ ಅಲ್ಲಿ ಇಡಬೇಕು. ಅದು ಡೆಪ್ತ್ ಇರ್ಬೋದು, ಬೀಮ್ ಇರ್ಬೋದು, ಮೊಮೆಂಟ್ ಇರ್ಬೋದು, ಯಾವ್ದು ಏನನ್ನು ನೀವು ಕ್ಯಾಲ್ಕುಲೇಟ್ ಮಾಡಿ. ಈವನ್ ಸ್ಟ್ರೆಸ್ ಕೂಡ ನಾವು ನ್ಯೂಟನ್ ಪರ್ ಮಿಲಿಮೀಟರ್ ಸ್ಕ್ವೇರ್ ಅಲ್ಲೇ ಇಡಬೇಕು. ಅವಾಗ ಏನಾಗುತ್ತೆ ಅಂದ್ರೆ ಔಟ್ಪುಟ್ ಆಲ್ಸೋ ವಿಲ್ ಗೆಟ್ ದ ಸೇಮ್ ಥಿಂಗ್. ಅದರಲ್ಲೇ ಆ ಔಟ್ಪುಟ್ ಕೂಡ ಅದೇ ಬರುತ್ತೆ. ಫಾರ್ ಲಿಮಿಟ್ ಸ್ಟೇಟ್ ಡಿಸೈನ್, ಈಗ ಗಾಮಾ ಎಫ್ ಇಸ್ ಈಕ್ವಲ್ ಟು ಸೇಫ್ಟಿ ಫ್ಯಾಕ್ಟರ್. We know the safety factor, it is 1.5. Therefore, mu is equal to 1.5 into 48 into 10 to the power of 5 Newton millimeter ಆಗುತ್ತೆ. Now this is the ಡಿಸೈನ್. ಇದು ಈ ಮೊಮೆಂಟ್ಗೆ ನಾವು ನಮ್ಮ ಬೀಮ್ ಅನ್ನ ತಯಾರು ಮಾಡಬೇಕು. ಈಗ ನಾವು ಸಿ. Now therefore, ಈಗ for a balanced section we know that ಇದು ನಮಗೆ ಗೊತ್ತಿದೆ. mu limit is equal to 0.36 xu limit by d. ಇದು ಈ ಕ್ವೆಶ್ಚನ್ ನಮಗೆ ಗೊತ್ತಿದೆ. ಇಟ್ ಇಸ್ ಅವೈಲೇಬಲ್ ಇನ್ ದ ಕೋಡ್ ಆಲ್ಸೋ. ಇದು ನಾಟ್ ನಾವು ಸಿ ಇದು ಮತ್ತೆ ಈ xu limit by d ಗೆ ಯು ಕ್ಯಾನ್ ಟೇಕ್ ದಿಸ್ ಹಿಯರ್ ಬೇಸ್ಡ್ ಆನ್ ದ ಸ್ಟ್ರೆಂತ್. ಯಾವುದು ಸ್ಟೀಲ್ ಸ್ಟ್ರೆಂತ್ ಮೇಲೆ ದೇ ಹ್ಯಾವ್ ಗಿವನ್. Sorry, there is an error here in the previous problem. In this problem, they have given it is M15 on mild steel. Yeah, right. I am right. They have given M15 and 250 Fe250 grade steel ಕೊಟ್ಟಿದ್ದಾರೆ. Isn't that for the given steel M250 0.53 xu limit by d. Isn't that xu limit by d? They have given it as that is 0.53. It is available in the code ಅಲ್ಲಿ ಸಿಗುತ್ತೆ. ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಮತ್ತೆ ಇದನ್ನ ಈಗ ನಾವು ಈ ಮೊಮೆಂಟ್ ಗೆ ಈಕ್ವೇಟ್ ಮಾಡಿದ್ರೆ mu ಲಿಮಿಟ್ ಇಸ್ ಈಕ್ವಲ್ ಟು, ಯಾಕಂದ್ರೆ ನಾವು ಲಿಮಿಟ್ ಮಾಡಿದೀವಿ ಅದನ್ನ ಎಷ್ಟು ಲಿಮಿಟ್ ಮಾಡಬೇಕು, ಎಷ್ಟು ಕೊಟ್ಟಿದಾರೋ ಅಷ್ಟಕ್ಕೆ ಲಿಮಿಟ್ ಮಾಡಬೇಕು. therefore mu what we have done, how we have calculated in the previous slide. Now adin that is equal to mu limit. Isn't that? For the given moment we need to calculate we need to design the section. Therefore ನಾವು ಇಷ್ಟಕ್ಕೆ ಅದು ಲಿಮಿಟ್ ಮಾಡಬೇಕು. mu is equal to mu limit. ಅದು mu limit is mu is equal to mu limit. ಈಗ ನಮ್ಗೆ ಎಲ್ಲ ಪ್ಯಾರಾಮೀಟರ್ಸ್ ಇದೆ. ನಾವು ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಯ್ತು. mu limit calculated we have, and then xu limit by d. Now take it from here 0.53 and 1 minus xu limit by d again. Isn't that? You take it from here, and we know that FCK is given M15 grade. Isn't that? M15. B is equal to, they have given B is equal to how much they have given 150 ಕೊಟ್ಟಿದ್ದಾರೆ. ಆ 150 B is equal to 150 ಕೊಟ್ಟಿದ್ದಾರೆ. ಅದನ್ನು ಸಬ್ಸ್ಟಿಟ್ಯೂಟ್ ಮಾಡುವಾಗ this is the only unknown we have here, d square. Now therefore now by substitute all the values here, after substituting now we are the only unknown here is d square. Isn't that?
D square na calculate ಮಾಡಿದ್ರೆ simplify ಮಾಡಿದ್ರೆ then we are going to get 465 millimeter. This is not 465 millimeter ಆಗುತ್ತೆ. And 35 millimeter cover ತಗೊಂಡ್ರೆ add 35 it is equal to 500 millimeter. Cover effective cover ಅಂತ 35 millimeter ತಗೊಂಡ್ರೆ it comes to the overall depth of the beam is 500 millimeter. Isn't that? That is more than sufficient. And also now we need to calculate the steel rail. Oh, what is the quantity? AST calculate ಮಾಡಬೇಕು ಈಗ ನಾವು. We need to calculate the area of steel. To calculate, we know that C is equal to T. Isn't that? C is equal to T. That is compressive tensile force in steel, compressive force in concrete. Either balance ಆಗಬೇಕು. Isn't that? To balance this, equate this, and substitute all the values. Fy ನಮಗೆ ಗೊತ್ತಿದೆ, AST ಗೊತ್ತಿಲ್ಲ, we need to calculate. Then that FCK ನಮಗೆ ಗೊತ್ತಿದೆ, ಕೊಟ್ಟಿದ್ದಾರೆ ಅವರು M15 ಕೊಟ್ಟಿದ್ದಾರೆ. Then B it is already given and XQ max isn't that? Now therefore ಅದು ಕ್ಯಾಲ್ಕುಲೇಟ್ ಮಾಡಿದೀವಿ ನಾವು ಅಲ್ಲಿ ತಗೊಂಡಿದೀವಿ. ನಾವು ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ now what you are going to get it XU max isn't that? XU max ಸಿಗುತ್ತೆ. XU by D ಇದನ್ನ ಕನ್ವರ್ಟ್ ಮಾಡಿದ ನಂತರ ಇದನ್ನ ಈ ಈಕ್ವೇಷನ್ ಕನ್ವರ್ಟ್ ಮಾಡಿದ್ರೆ XU max is equal to first XU can find out ಮಾಡಬೇಕು. XU ಗೆ then this equation is transformed or now we have modified this equation into XU max. XU max ಗೆ ನಾವು ಇದನ್ನ modify ಮಾಡಿದೀವಿ. XU max ಅನ್ನು modify ಮಾಡಿದ ಮೇಲೆ divided by both sides XU max by D. D ಇಲ್ಲಿಯೂ ಕೂಡ divided by D, ಇಲ್ಲಿಯೂ divide ಮಾಡಿದ್ರೆ then we will get that is XU max divided by D, and this is 0.87 FYAST divided by 0.6 FCK BD. ಎರಡು ಕಡೆನೂ D ಇಂದ ಡಿವೈಡ್ ಮಾಡಿದೀವಿ. then divide ಮಾಡಿದ ನಂತರ we know that XU by D, XU limit by D for the given, that is given steel, that is given strength of the steel 0.53. ಈಗ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋದಿದೆ. ಈಗ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ the only unknown here is area of steel. Isn't that? The only unknown here is area of steel. Therefore calculate the area of steel. Area of steel ಅನ್ನ ನಾವೀಗ ಇದನ್ನ simplify ಮಾಡಿದ್ರೆ we are going to get the area of steel 918.5 millimeter square. Isn't that? Now this is the design. This is how we can design the beam. Beam design is moment, bend moment ಕೊಟ್ಟಿದ್ದಾರೆ, then Fy ಕೊಟ್ಟಿದ್ದಾರೆ, FCK is given. Then we need to find out the depth of the beam. Depth, breadth is also given. ಕೊಟ್ಟಿದ್ದಾರೆ ನಮಗೆ. ಒಂದು ವೇಳೆ ಅವರು breadth ಕೊಡದೇ ಇದ್ರೆ ಆವಾಗ ನಾವು ಏನು ಮಾಡಬೇಕು ಅಂತಂದ್ರೆ we have to achieve. Isn't that? ನಾವು ಒಂದು ನಮಗೆ ಬೇಕಾದಾಗೆ ಒಂದು ಮತ್ತೆ ವಿತಿನ್ ದ ಗೈಡ್ಲೈನ್ಸ್, ಆ ಗೈಡ್ಲೈನ್ಸ್ ಒಳಗಡೆ ನಾವು ಅಸ್ಯೂಮ್ ಮಾಡ್ಕೊಂಡ್ರೆ ನಾವು we can calculate and we can fix the design. Isn't that? We can fix the, now we can design, we can give the parameters. Isn't that? So this is what they have given. We'll consider this is the output. Area of steel is equal to, that is AST is equal to 918.5 millimeter square, and depth is, effective depth is 465 millimeter, and then cover, effective cover is the center in the steel center in the ಇದು bottom ವರೆಗೆ 35 millimeter. Therefore overall depth is equal to 500 millimeter. And we have another problem. Let us discuss another problem. A reinforced concrete slab 200 millimeter thick is reinforced with 10 millimeter dia bars at 200 millimeter center to center. ಒಂದು ಸ್ಲ್ಯಾಬ್ ಇದೆ, ಆ ಸ್ಲ್ಯಾಬ್ 10 millimeter ಡಯಾದು reinforced ಬಾರ್ ಹಾಕಿದ್ದಾರೆ, ಬಾಟಮ್ ಅಲ್ಲಿ ಹಾಕಿದ್ದಾರೆ. ದಟ್ ಈಸ್ ಕೊಟ್ಟಿದ್ದಾರೆ ಇಲ್ಲಿ ಲೊಕೇಟೆಡ್ ಅಟ್ an effective depth of 175 millimeter. ಅಂದ್ರೆ 200 mm thick ಇದೆ, 175 mm ಅಲ್ಲಿ ಸ್ಟೀಲ್ ಇದೆ. ಅಂದ್ರೆ ಬಾಟಮ್ ಇಂದ 25 millimeter ಕವರ್ ಇದೆ. effective cover is 25 millimeter. If M20 grade concrete and Fe415 HYSD bars are used, estimate the moment of resistance of the section. ಈ ಸೆಕ್ಷನ್ ಅಲ್ಲಿ ಎಷ್ಟು ಮೊಮೆಂಟ್ ರೆಸಿಸ್ಟ್ ಮಾಡುತ್ತೆ ಆ ಸ್ಲ್ಯಾಬ್ ಅಂತ ಕೇಳಿದ್ದಾರೆ. ಗಿವನ್ ಡೇಟಾ, read on the given data. Effective depth is equal to 175 millimeter. Then breadth of the beam. ಈಗ breadth of the beam ಏನ್ ಮಾಡಿದ್ದಾರೆ ಅಂತಂದ್ರೆ ಡೆಪ್ತ್ ಕೊಟ್ಟಿದ್ದಾರೆ ಇವರು 200 millimeter ಅಂತ.
that is 200 millimeter depth ಅಂತ ಕೊಟ್ಟಿದ್ದಾರೆ. Thickness of the beam is given as 200 millimeter. ಈ 200 millimeter ಅಲ್ಲಿ ನಾವು ಡೆಪ್ತ್ ಕೊಟ್ಟಿದ್ದಾರೆ. ಬ್ರೆಡ್ತ್ ನಾವೇನ್ ಮಾಡಿದ್ರೆ 1 ಮೀಟರ್ ತಗೊಂಡಿದ್ದೀವಿ ನಾವು. We have considered this as 1 meter. ಈ 1 ಮೀಟರ್ ತಗೊಂಡು 1 ಮೀಟರ್ ಅಲ್ಲಿ ಸ್ಟೀಲ್ reinforcement that is 200 millimeter center to center 10 mm dia bars ಹಾಕಿದ್ದಾರೆ. ಆದ್ರಿಂದ 5 ಬಾರ್ಸ್ ಇದೆ, 5 bars. So therefore that is area of steel is equal to 5 multiplied by 3.14, that is 5d square by 4, that is area of steel. That's 1 meter distance ಅಲ್ಲಿ 1 meter slab ಅಲ್ಲಿ that is 5 reinforcement ಇದೆ. 200 1000 divided by 200 is equal to 5 numbers. 5 number ಬರುತ್ತೆ. ಈ 5 number multiplied by area of the steel, that is 10 mm dia steel. ಇದನ್ನ ಕ್ಯಾಲ್ಕುಲೇಟ್ ಮಾಡಿದ್ರೆ we are going to get area of steel ಸಿಕ್ತು ನಮಗೆ. ಈಗ ಡೆಪ್ತ್ ಕೊಟ್ಟಿದ್ದಾರೆ, ಬ್ರೆಡ್ತ್ ಗೊತ್ತಿದೆ ನಮಗೆ, then that area of steel ಗೊತ್ತಿದೆ, 20 grade M20 grade ಕಾಂಕ್ರೀಟ್ ಕೊಟ್ಟಿದ್ದಾರೆ, Fe415 steel ಇದೆ. Now we need to calculate the moment of resistance. How to do this? Let us see. That is given D is equal to, and then the overall depth, effective depth, then for unit width of the slab 1 meter, that is 1 meter, number of bars 100,000 by 200 5 number ಬರುತ್ತೆ. area of steel ಕ್ಯಾಲ್ಕುಲೇಟ್ ಮಾಡಿದೀವಿ. the depth of total axis find out ಮಾಡೋಣ, xu by d. ಈ ಹಿಂದಿನ ಪ್ರಾಬ್ಲಮ್ ಅನ್ನು ಕೂಡ ಹೀಗೆ ಸಾಲ್ವ್ ಮಾಡಿದೀವಿ. ಅವಾಗ xu by d ಮಾಡಿದ್ರೆ ಇದು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಇದೆಲ್ಲ ವಿಷಯ ಗೊತ್ತಿದೆ ನಮಗೆ. ಇದನ್ನ ಪ್ರತಿಯೊಂದು ವಿಷಯನೂ ಗೊತ್ತಿದೆ. ಇದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ we are going to get xu by d. xu by d is equal to 0.112 ಆಗುತ್ತೆ. 112 ಆದ್ರೆ ಅವಾಗ ಏನಾಗುತ್ತೆ ಅಂದ್ರೆ xu by d is equal to 112 ಆದ್ರೆ that is less than, that is xu by d, isn't it? xu limit by d 0.48 ಆಗಬೇಕು. ಬಟ್ ನಮಗೆ ಬಂದಿರೋದು that is 1 d ಬಂದಿದೆ. ಆದ್ರಿಂದ ನಾವು xu by d ನಾವು 0.48, it is under reinforced section. This is xu limit by d. ಏನು ಡೀಟೇಲ್ಸ್ ಕೊಟ್ಟಿರೋ ಡೀಟೇಲ್ಸ್ ಕ್ಯಾಲ್ಕುಲೇಟ್ ಮಾಡುವಾಗ ನಮಗೆ that is 0.112 ಬರುತ್ತೆ. ಆದ್ರೆ ಲಿಮಿಟ್ ಇರೋದು ಎಲ್ಲಿಗೆ 0.48 ವರೆಗಿದೆ, 0.48 ವರೆಗಿದೆ. ಅದರಿಂದ ಇದು ನಮಗೆ ಬೇಕಾದ್ರು ನಮಗೆ ಇದು hence the section is under reinforced, is not. ಈ ಅಂಡರ್ reinforced section ಆದ ಕೂಡಲೇ ನಾವೇನ್ ಮಾಡುವ ಅಂದ್ರೆ mu ಲಿಮಿಟ್ ತಗೊಳ್ಳುವ. mu ಲಿಮಿಟ್ ತಗೊಂಡು mu ಲಿಮಿಟ್ is equal to, that is steel area, that is 0.87 Fy into AST multiplied by 1 minus. ನಾವು ನಮ್ಗೆ ಗೊತ್ತಿದೆ ಇದು ಈಕ್ವೇಶನ್. ಇದು ಹೆಂಗ್ ಈಕ್ವೇಶನ್ ಗೊತ್ತಿದೆ ಅಂತ ಹೇಳಿದ್ರೆ that is force in steel into liver arm. ಅದನ್ನ ಮಾಡಿಫಿಕೇಶನ್ ಮಾಡಿದ್ವಿ ನಾವು. ಇದನ್ನ 0.42 xu ಅಂತ ಇದ್ದದನ್ನ d minus 0.42 x ಇರೋದನ್ನ we have modified this. ಇದನ್ನ ಮಾಡಿಫೈ ಮಾಡಿಬಿಟ್ಟು ನಾವು ಇದನ್ನ ಈ ಫಾರ್ಮುಲಾ ಇಟ್ಟಿದ್ದೀವಿ. ಈ ಫಾರ್ಮುಲಾ ಹಾಕಿದ ಕೂಡಲೇ we know all the details. ಎಲ್ಲ ಗೊತ್ತಿದೆ ನಮಗೆ. ಇದು Fy ಗೊತ್ತಿದೆ ನಮಗೆ, ಏರಿಯಾ ಆಫ್ ಸ್ಟೀಲ್ ಕ್ಯಾಲ್ಕುಲೇಟ್ ಮಾಡಿದೀವಿ. Fy knows and area of steel is known, and also FCK is known, breadth is known, and depth is known. Substitute the value, we are going to get, that is 23.646 kilonewton meter. Now this is the moment resisting capacity of the given slab. ಆ ಸ್ಲ್ಯಾಬ್ ಇಷ್ಟು ಮೊಮೆಂಟ್ ಅನ್ನ ರೆಸಿಸ್ಟ್ ಮಾಡುತ್ತೆ. Now this is the problem, isn't it? And similarly, now there is another problem. We will analyze it. Find the area of reinforcement required for a beam of 300 millimeter into 600 millimeter, that is section ಕೊಟ್ಟಿದ್ದಾರೆ, to resist an ultimate moment of 170 kilonewton meter. That is ultimate mu ಕೊಟ್ಟಿದ್ದಾರೆ direct ಆಗಿ. And mu, that is now use M15 grade of concrete and Fe415 steel. Given data, that is 600 millimeter, 300 millimeter breadth, and mu is given, that is 170 kilonewton meter, that is M15 grade and Fe415 steel. ಇಷ್ಟು ವಿಷಯ ಕೊಟ್ಟಿದ್ದಾರೆ ನಮ್ಮ ಹತ್ರ, ಇಷ್ಟು ಡೇಟಾ ಇದೆ. ಆ ಡೇಟಾಕ್ಕೆ ನಾವೇನ್ ಮಾಡ್ಬೇಕೀಗ, ನಾವು let us beam section ಕೊಟ್ಟಿದ್ದಾರೆ ನಮಗೆ. ನಾವೇನ್ ಮಾಡ್ಬೇಕೀಗ ಅಂತ ಹೇಳಿದ್ರೆ, ನಾವು let us assume an effective cover of, that is 30 millimeter. You know that what is cover, effective cover ಅಂದ್ರೆ ಏನು ಅಂತ ನಮ್ಗೆ ಗೊತ್ತಿದೆ. ಆದ್ರಿಂದ effective cover ಅನ್ನು ಅಸ್ಯೂಮ್ ಮಾಡ್ಕೊಳ್ಳೋಣ. effective cover ಅನ್ನು ಅಸ್ಯೂಮ್ ಮಾಡಿಕೊಂಡು ಅವಾಗ ಏನಾಗುತ್ತೆ, effective depth ಎಷ್ಟು ಬರುತ್ತೆ 600 minus 30, is
600 minus 30 is equal to 570 millimeter. Depth, effective depth is equal to. This is not. Effective depth is equal to astagide. Now for Fe415, that is mu limit is equal to 0.138 SEK BD square. This is not. We know that. This is ನಮಗೆ ಗೊತ್ತಿದೆ. ನಾನು ಈ ಹಿಂದಿನ ಸ್ಲೈಡ್ಗಳಲ್ಲಿ ಇದರ ಬಗ್ಗೆ ನಾವು ಡಿಸ್ಕಸ್ ಮಾಡಿದೀವಿ. ಅದರ ಬಗ್ಗೆ ಮಾತಾಡಿದೀವಿ ನಾವು. Therefore, for Fe415, mu limit is equal to, that is moment carrying capacity based on the steel strength. Now mu limit is equal to 0.138 FCK BD square. 0.138 FCK BD square. That is equal to 0.138. We know that FCK ಕೊಟ್ಟಿದ್ದಾರೆ. Substitute here. B is known here and D is also known here. ಅದನ್ನು ಕೊಟ್ಟಿದ್ದಾರೆ ಇಲ್ಲಿ. This is not. Therefore, is equal to 201.7 kilonewton meter. Is it not? It is greater than given moment. ಕೊಟ್ಟಿರೋ ಮೊಮೆಂಟ್ ಗಿಂತ ಅವರು 170 ಕೊಟ್ಟಿದ್ದಾರೆ. 170 ಗೆ ಕೇಳಿದರೆ ನಮ್ದು ಬೀಮು ನಾವು ಅಸ್ಯೂಮ್ ಮಾಡಿದ್ದು ನಾನು ಕೊಟ್ಟಿರೋ ಬೀಮು 201.7 kilonewton meter ರೆಸಿಸ್ಟ್ ಮಾಡುತ್ತೆ. Is it not? Now therefore the given section is under reinforced. Is it not? ಅದರ ಒಳಗಡೆನೇ ಇದೆ. ಮೇಲಕ್ಕೆ ಹೊರಗಡೆಗೆ ಹೋಗಿಲ್ಲ. ಆದ್ದರಿಂದ now that is mu limit is equal to, we know this just in the previous problem also we have discussed about it. Now therefore substitute the value. ನಮಗೆ ಬೇಕಾಗಿರೋದಕ್ಕೆ ಕೆಪಾಸಿಟಿ ನಮಗೆ ಇಷ್ಟೊಂದಿದೆ, ಬಟ್ ನಾವು ಡಿಸೈನ್ ಮಾಡಬೇಕಾಗಿರೋದು ಇದಕ್ಕೆ ಮಾತ್ರ, ಇಷ್ಟೇ ಸಾಕು ನಮಗೆ. Now therefore ಇದಕ್ಕೆ now for this mu we know that given moment ultimate moment for this moment 170 kilonewton, isn't it? But ಇದು then 415 steel, then area of steel to be calculated, and then that is depth, that is 1 minus, that is for this let us substitute this, isn't it? This substitute ಮಾಡಿದ್ರೆ we are going to get the, that is we are going to get the steel, isn't it? On solving this problem we are going to get AST is equal to 979.53 millimeter square. This distribution ಸಿಗುತ್ತೆ ನಮಗೆ, isn't it? ಅದೇ ತರ there are many other problems available here. Just I am giving this, I am showing these problems. ದಯಮಾಡಿ ನೀವು ಅದನ್ನು ಸಾಲ್ವ್ ಮಾಡಿ ನೋಡಿ ಒಂದ್ಸರಿ. ಸೊಲ್ಯೂಷನ್ ಅಲ್ಲೇ determine the area of reinforcement for a reinforced beam having breadth of 300 millimeter and effective depth of 675 millimeter to support factor moment of 185 kilonewton meter. Adopt M20 grade of concrete and Fe415 steel. ಇದು ಪ್ರಾಬ್ಲಮ್. ಇದು ಈ ಪ್ರಾಬ್ಲಮ್ ಅಲ್ಲಿ ಏನು ಕೊಟ್ಟಿದ್ದಾರೆ, that is you please read the problem carefully, what they have given, ಏನೆಲ್ಲ ಕೊಟ್ಟಿದ್ದಾರೆ ಅಂತ ನಾವು ಸರಿಯಾಗಿ ಗೊತ್ಕೊಳ್ಬೇಕು. And then after reading, after understanding the problem, then we go to let us solve the, then you try to solve the problem. Isn't that? ಏನು ಕೊಟ್ಟಿದ್ದಾರೆ, breadth ಕೊಟ್ಟಿದ್ದಾರೆ 300 millimeter and effective depth is given here. Effective depth is given as 675 millimeter to support factored moment of 185 kilonewton meter. Adopt M20 grade concrete and Fe415 steel. ಇದನ್ನು ಕೊಟ್ಟಿದ್ದಾರೆ ಇಷ್ಟು. ಅದು ಈ ಕೊಟ್ಟಿರೋ ಡೇಟಾನ ಫಸ್ಟ್ ಗೆ ರೈಟ್ ಡೌನ್ ದ ಗಿವನ್ ಡೇಟಾ, ರೈಟ್ ಡೌನ್ ದ ಗಿವನ್ ಡೇಟಾ ಅಂಡ್ ದೆನ್ mu ಲಿಮಿಟ್. ನಮಗೆ ಕೊಟ್ಟಿರೋ ಡೇಟಾಕ್ಕೆ ನಮ್ದು ಬೀಮ್ ಲಿಮಿಟ್ ಎಷ್ಟಿದೆ ನೋಡುವ, ಚೆಕ್ ಮಾಡೋಣ. Therefore that is 0.138 SEK BD square for Fe415. ನಮಗೆ ಅದನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ we are going to get, that is 377.2 kilonewton meter. ನಾವು ಡಿಸೈನ್ ಮಾಡಬೇಕಾಗಿರೋದು 185 ಗೆ 185 ಕೊಟ್ಟಿದ್ದಾರೆ. ಆದರೆ ನಮಗೆ ಕೊಟ್ಟಿರೋ ಬೀಮು that is resisting 377 kilonewton meter ರೆಸಿಸ್ಟ್ ಮಾಡ್ತಾ ಇದೆ. ಆದ್ರಿಂದ ಇದು ಜಾಸ್ತಿ ಇದೆ, ಆಗ ನಮಗೆ ಬೇಕಾಗೋದಕ್ಕಿಂತ ಜಾಸ್ತಿ ಇದೆ. therefore ನಮಗೆ ಕೊಟ್ಟಿರೋ ಮೊಮೆಂಟ್ ಗೆ for this moment now let us calculate the area of steel. The same problem how we have done it in the previous slide. Now in the similar way, now substitute all the data, isn't it? Substitute all the data, we are going to get the area of steel 827.59 millimeter square, isn't it? And similarly design the minimum effective depth required and the area of reinforcement for a rectangular beam having a width of 300 millimeter to resist ultimate moment of 200 kilonewton meter, isn't it? Adopt M20 grade of concrete and Fe415 HYSD bars.
ಇದು data. First write down the given data, isn't it? Now design the minimum effective depth required, that is D we need to find out, isn't it? Breadth is given, it is 300 millimeter, and area of steel to be calculate ಮಾಡಬೇಕು ಅದನ್ನ. ಮತ್ತೆ M20 grade concrete and Fe415 steel ಕೊಟ್ಟಿದ್ದಾರೆ ಇದನ್ನ. For this we need to find out, it is a design again, that is fixing the size of the material, isn't it? ಎಷ್ಟು ಕಾಂಕ್ರೀಟ್ ಎಷ್ಟು ಬೇಕು, ಸ್ಟೀಲ್ ಎಷ್ಟು ಬೇಕು ಅಂತ ನಾವು ಹೇಳ್ಬೇಕು ಅದಕ್ಕೆ ಆ ಪ್ರಾಬ್ಲಮ್. It is of the same kind, similar problem. Now see, now write down the given data. Then for a given XU by D, XU max or XU limit by D is equal to 0.48, isn't it? A 0.48 are there, 0.48. Then you now substitute the values here. Now for the equation, for this equation, substitute all the values. Now we know everything. XU by D, it is known, it is available in the code. We have derived that, and similarly XU by D, XU limit by D, substitute it here, 0.48. HCK known, B is known, D is not known. We need to calculate the D. Now, on solving this equation, we are going to get 492.5 millimeter effective depth. Isn't it? The effective depth is to ಕೊಟ್ಟಿದ್ದಾರೆ ನಮಗೆ, ಇದಿಷ್ಟು ಬಂದಿದೆ ನಮಗೆ, ನಾವು ಇಷ್ಟು ಬೇಕು ನಮಗೆ, 492 millimeter ಬೇಕು. ಮತ್ತೆ ಒಂದು ಕವರ್ ಇದಕ್ಕೆ ರೌಂಡ್ ಅಪ್ ಮಾಡಬೇಕು. ನಾವು ಯಾವಾಗಲೂ ಇದನ್ನ ಅಲ್ಲಿಗೆ ನಿಲ್ಲಿಸಬಾರದು 492.5 ಅಂತ. ಯಾಕಂತ ಹೇಳಿದ್ರೆ there are some construction problems ಫೀಲ್ಡ್ ಅಲ್ಲಿ. ಒಂದು ಸ್ಟ್ಯಾಂಡರ್ಡ್ ಡೈಮೆನ್ಷನ್ ಇದೆ. ಈಗ ನಾವು ಕಾಂಟ್ರಾಕ್ಟ್ ಹತ್ರ ಹೋಗಿ ನೀವು ಮಾತಾಡಿದ್ರೆ ಅವ್ರು ಹೇಳ್ತಾರೆ ನಾವು 492 millimeter 492.5 ಮತ್ತೆ ಅದಕ್ಕೆ ಒಂದು ಕವರಿಂಗ್, ಒಂದು ಎಫೆಕ್ಟಿವ್ ಕವರ್ ಒಂದು 25 millimeter ಅಂತ ಹೇಳಿದ್ರೆ ಅವಾಗ ಏನಾಗುತ್ತೆ, ಇದು ಆಡ್ ಬರುತ್ತೆ, ಆಡ್ ನಂಬರ್ ಬರ್ತದೆ. ಅದಕ್ಕೆ ನಾವು ಯಾವಾಗಲೂ ಅದನ್ನ ಏನ್ ಮಾಡ್ಬೇಕಂತ ಹೇಳಿದ್ರೆ we must round it up to next, is not higher number ಗೆ round ಮಾಡಬೇಕು. See, instead of plus add 30 millimeter 25 millimeter, add that 25 millimeter cover 25 millimeter ಮಾಡಿದಾಗ ಏನಾಗುತ್ತೆ, ಇದಕ್ಕೆ ಎಷ್ಟಾಗ್ತದೆ ಇವಾಗ 117.5 ಆಗುತ್ತೆ. ಇದನ್ನ 25 ಆಡ್ ಮಾಡಿದ್ರೆ 117.5 ಆಗುತ್ತೆ. ಅವಾಗ ನಾವು ಏನ್ ಮಾಡ್ಬೇಕಂತ ಹೇಳಿದ್ರೆ ದಟ್ ಈಸ್ 517.5 millimeter ಆಗ್ತದೆ. ಅದನ್ನ ನಾವು ನೆಕ್ಸ್ಟ್ 517 ಅಲ್ಲ, ನೆಕ್ಸ್ಟ್ ನಂಬರ್ಗೆ ರೌಂಡ್ ಅಪ್ ಮಾಡಬೇಕು. ಯೂಶಲಿ ಇನ್ ಪ್ರಾಕ್ಟೀಸ್ ನಾವು ಡೆಪ್ತ್ ಆಗಲಿ ಬ್ರೆಡ್ತ್ ಆಗಲಿ ಯಾವಾಗಲೂ ಇನ್ ಪ್ರಾಕ್ಟೀಸ್ ವಾಟ್ ದ ಪೀಪಲ್ ವಿಲ್ ಡೂ 150 millimeter, 200 millimeter, 230 millimeter breadth and 250 millimeter, 300 millimeter. Even in the depth also, the practice that is 200 millimeter, 300 millimeter, 230 millimeter, isn't it? 450 millimeter, 500 millimeter, 600 millimeter. Like in ನಮ್ದು ಜನರಲ್ ಆಗಿ ನೀವು ಫೀಲ್ಡ್ ಅಲ್ಲಿ ನಾವು ಮಾತಾಡೋದಾದ್ರೆ ಅವ್ರು ಹೇಳ್ತಾರೆ ಡೆಪ್ತ್ ಬೀಮ್ ಎಷ್ಟು ಅಂತ ಕೇಳ್ತಾರೆ ನಮ್ಗೆ. ಡೆಪ್ತ್ ಬೀಮ್ ಅಂತ ಕೇಳುವಾಗ ನಾವು ಹೇಳ್ಬೇಕು ಅವರಿಗೆ 6 inches ಅಂತ ಹೇಳ್ಬೇಕು, 9 inches ಅಂತ ಹೇಳ್ಬೇಕು, 12 inches ಅಂತ ಹೇಳ್ಬೇಕು. ಇದು ನಾಟ್ ದಟ್ ಇಸ್ ಪ್ರಾಕ್ಟೀಸ್. ಬಟ್ ಯು ಹ್ಯಾವ್ ಟು ಕನ್ವರ್ಟ್ ಫೀಲ್ಡ್ ಅಲ್ಲಿ ಕೆಲಸ ಮಾಡೋರಿಗೆ ದಟ್ ಇಸ್ ಅವರಿಗೆಲ್ಲ ನಾವು ಆ ಥರ ಹೇಳ್ಬೇಕಾಗುತ್ತೆ. ಅದಕ್ಕೆ ಇದನ್ನ ರೌಂಡ್ ಅಪ್ ಮಾಡಬೇಕು ನೆಕ್ಸ್ಟ್ ನಂಬರ್ಗೆ. ಇದು ನಾಟ್ ದೆನ್ XU max by D 0.87 FYSD. ಇದನ್ನ ನಾವು ಇದು ಅಪ್ಲೈ ಮಾಡಿದ್ರೆ ನಮ್ಗೆ ಗೊತ್ತಿದೆ XU max by D ಫಾರ್ ದ ಗಿವನ್ ಇದು ನಾಟ್. ಅದಕ್ಕೆ ಇದಕ್ಕೆ 0.48 ಇದು ನಾಟ್. ಈ 0.48 ಅನ್ನ ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ, ಇಫ್ ಯು ಸಬ್ಸ್ಟಿಟ್ಯೂಟ್ ದಿಸ್ 0.48 we are going to get the steel reinforcement. ಈ steel reinforcement in ಸಿಕ್ಕಿದ ನಂತರ we need to calculate how many bars of diameter. ಇದು ನಾಟ್ ಯಾವ ಡಯಾಮೀಟರ್ದು ಬಾರ್ ಬೇಕು ನಮ್ಗೆ, ಅದು ಎಷ್ಟು ನಂಬರ್ ಬೇಕು ಅಂತ ಹೇಳಿ ಕೂಡ ನಾವು ಡಿಸೈಡ್ ಮಾಡಬೇಕು. ಅದನ್ನು ಅಷ್ಟೇ we need to ರೆಡಿ. ಈಗ ಅದನ್ನ ರೌಂಡ್ ಆಫ್ ಮಾಡ್ಬೇಕು ಯಾವಾಗ. ಈಗ 20 mm ಅಂತ ಕನ್ಸಿಡರ್ ಮಾಡಿ, ನೀವು 20 mm ಅಂತ ಕನ್ಸಿಡರ್ ಮಾಡಿದ್ರೆ ಏನಾಗುತ್ತೆ, 20 mm ಡಯಾ ಬಾರ್ ಅಂತ ನಾವು ಕನ್ಸಿಡರ್ ಮಾಡಿದ್ರೆ ಏನಾಗ್ತದೆ, ಇದು 20 mm 314 millimeter square ಆಗುತ್ತೆ ಏರಿಯಾ. 20 mm diameter ನೀವು ಕನ್ಸಿಡರ್ ಮಾಡಿದ್ರೆ it becomes 314 millimeter square. 314 ಇದನ್ನ 300 divided this area of steel divided by 314 ಅಂದ್ರೆ ಎಷ್ಟಾಗ್ತದೆ, ಇದನ್ನ 3 4 12 it is 5 ನಂಬರ್ ಬರ್ತದೆ. ಇದನ್ನ 5 ನಂಬರ್ಸ್ ಬರುತ್ತೆ. ಅಥವಾ ಡಿಫ್ರೆಂಟ್ ಕಾಂಬಿನೇಷನ್ ಆಲ್ಸೋ ಪಾಸಿಬಲ್, ಯು ಕ್ಯಾನ್ ಡೂ ಇಟ್. ಡಿಫ್ರೆಂಟ್ ಕಾಂಬಿನೇಷನ್ ಅಂತ ಹೇಳಿದ್ರೆ ದಟ್ ಇಸ್ 12 mm ಬಾರ್, 20 mm ಬಾರ್ ಅಂಡ್ ಬಟ್ ನಾವೇನ್ ಮಾಡ್ಬೇಕಂದ್ರೆ ಇನ್ ಪೇರ್ ಹಾಕಿದ್ರೆ ಒಳ್ಳೇದು ಯಾವಾಗಲೂ. ಅಥವಾ ಸೆಂಟ್ರಲ್ಲಿ ಒಂದೊಂದು ರೀಇನ್ಫೋರ್ಸ್ಮೆಂಟ್ ಬಾರ್ ಕೂಡ ಇನ್ಸರ್ಟ್ ಮಾಡಬಹುದು. ದಟ್ ಈಸ್ ಅಪ್ ಟು ದ ಡಿಸೈನರ್.
ಅದನ್ನ ಯಾರು ಇಂಜಿನಿಯರ್ ಅದನ್ನ ಡಿಸೈನ್ ಮಾಡ್ತಾರ ಆ ಸ್ಟ್ರಕ್ಚರ್ ಅನ್ನ ಅವರು ಡಿಸೈಡ್ ಮಾಡ್ತಾರೆ ಅದ್ರ ಬಗ್ಗೆ. ದಟ್ ಇಸ್ ಫಾರ್ ಬಟ್ ವಿಷಯ ನಮ್ಗೆ ಗೊತ್ತಿರ್ಬೇಕಿದು. ನೋ ಪ್ಲೀಸ್ ನೋಟ್ ದಿಸ್. And like another problem, let us calculate, that is calculate the ultimate moment of resistance of a RC section with width of 250 millimeter, overall depth of 450 millimeter, area of steel is 3600 millimeter square, take effective cover as 25 millimeter, assume M20 grade concrete and Fe415 steel. Isn't it? First write down the given data. Whatever data na first ಗೆ ನಾವು ಬರ್ಕೊಳ್ಬೇಕು. ಈ ಡೇಟಾ ಬರ್ಕೊಳ್ಳೋದು ಅಂತ ಹೇಳಿದ್ರೆ that is B is equal to 250 millimeter they have given, and then D is equal to overall depth, capital D is equal to 450 millimeter, and area of steel is also given 3600 millimeter square. Effective cover ಕೂಡ ಕೊಟ್ಟಿದ್ದಾರೆ. ಅವಾಗ ಏನಾಗುತ್ತೆ, small d that is effective depth is equal to, that is 250 minus 25, 450 minus 25, therefore effective depth is equal to, that is 425 millimeter ಆಗ್ತದೆ effective depth. That is we have done it here, isn't it? That is effective depth is equal to 450 minus 25 is equal to 425 millimeter ಆಗ್ತದೆ. And similarly, now let us find out the depth of neutral axis. We know that is x2 max by d, x limit by d is equal to, that is we know this, that is ಎರಡನ್ನು ಈಕ್ವೇಟ್ ಮಾಡಬೇಕು. ಯಾವುದು ಕಂಪ್ರೆಸಿವ್ ಫೋರ್ಸ್ ಇನ್ ಕಾಂಕ್ರೀಟ್, ಟೆನ್ಸೈಲ್ ಫೋರ್ಸ್ ಇನ್ ಸ್ಟೀಲ್, ಅದೆರಡನ್ನು ಈಕ್ವೇಟ್ ಮಾಡಿದರೆ ನಮಗೆ xu max by d can be calculated, isn't it? ಇದನ್ನ ಅವಾಗ 1.69 ಬರುತ್ತೆ. xu max by d ಎಷ್ಟು? 1.69. 1.69 ಅಂದ್ರೆ 0.48 ಗಿಂತ ಜಾಸ್ತಿ. 0.48 ಗಿಂತ ಜಾಸ್ತಿ ಆಯ್ತು. therefore ಆಗ xu by d ಏನಾಯ್ತು? ಇದು 0.48 ಗಿಂತ ಜಾಸ್ತಿ ಆದ್ರಿಂದ it is over reinforced section, isn't it? The section is over reinforced. For one reinforced section, that is limit of moment ಅನ್ನು ನಾವು ಎಷ್ಟು ಲಿಮಿಟ್ ಮಾಡಬಹುದು, ಆ ಕೊಟ್ಟಿರುವಂತ ಲೋಡಿಂಗ್ ಕೊಟ್ಟಿರೋದಕ್ಕೆ ನಾವು ಎಷ್ಟಕ್ಕೆ ನಾವು ರಿಸ್ಟ್ರಿಕ್ಟ್ ಮಾಡಬೇಕು ಅಂತ ಹೇಳಿದ್ರೆ, ದಟ್ ಈಸ್ ನಾವು ಮೊಮೆಂಟ್ ಅಲ್ಲಿ ಎಷ್ಟಕ್ಕೆ ಎಲ್ಲಿ ರಿಸ್ಟ್ರಿಕ್ಟ್ ಮಾಡಬಹುದು ಅಂತ ಹೇಳಿ ಮಾಡಿದ್ರೆ ನಾವು substitute all the values, given values here, that is xu limit by d 0.48, xu limit by d 48, then 1 minus 0.42 xu limit by d 0.48 into fck, it is 20, v is given, it is 250, and effective depth is given, it is 425. To substitute this, ಇದನ್ನು substitute ಮಾಡಿದ್ರೆ ನಮಗೆ ಏನು ಸಿಗುತ್ತೆ? Now we are going to get the moment, isn't it? ಆ ಕೊಟ್ಟಿರುವಂತ ಡೇಟಾಕ್ಕೆ ನಾವು ಎಷ್ಟು ಲೋಡ್ ಮಾಡಬಹುದು ಅಂತ ಹೇಳಿದ್ರೆ ನಾವು ಇಷ್ಟನ್ನ 125.2 ಕಿಲೋನ್ಯೂಟನ್ ಮೀಟರ್ ನ ಲೋಡ್ ಮಾಡ್ಲಿಕ್ಕೆ ಆಗುತ್ತೆ, isn't it? And similarly now let us discuss, let's analyze one more problem. The RC beam of rectangular section is rectangular section is 300 millimeter into 600 millimeter, is reinforced with 4 number of 25 mm dia bars at an effective depth of 550 millimeter. Take Fy, that is steel strength is 450 newtons per millimeter square and concrete strength is 20 newtons per millimeter square. Find the safe UDL the beam can carry, and also find the superimposed load if the span of the beam is 7 meter. Isn't that? ಇಂಥ ಪ್ರಾಬ್ಲಮ್ ಎಲ್ಲ ಬರುವಾಗ ನಾವು ಏನು ಮಾಡ್ಬೇಕಂತ ಹೇಳಿದ್ರೆ, ನೀವು ಎರಡೆರಡು ಸಾರಿ ಓದಬೇಕು ಈ ಪ್ರಾಬ್ಲಮ್ ನ. Isn't that? ಎರಡೆರಡು ಸಾರಿ ಓದಬೇಕು. Then write down the given data in the right way, write down the unsketch, isn't that? ಏನು ಕೊಟ್ಟಿದ್ದಾರೆ ಅದನ್ನ ಒಂದು ಡಯಾಗ್ರಾಮ್ ಹಾಕಿಬಿಡಿ. ಒಂದು ಡಯಾಗ್ರಾಮ್, if you plot the diagram, it is easy to solve the problem, isn't that? ಇದೇ ನೋಡಿ, ಈಗ ಡಯಾಗ್ರಾಮ್ ಹಾಕಿಬಿಡಬೇಕು. ಒಂದು ಈಗ ಬೀಮು, then span ಇದು, and then isn't that effective span ಇದು, then ಇದೆಲ್ಲ ಗೊತ್ತಿದೆ ನಮ್ಮ ಕೋಡ್ ಬುಕ್ ಅಲ್ಲಿ. It is all these things are available, isn't that? And also given data ಏನು ಕೊಟ್ಟಿದ್ದಾರೆ ನಮಗೆ ಅಂತ, ಏನು ಕೊಟ್ಟಿದ್ದಾರೆ? That is effective depth is, that is 550, that is 300 by 300 millimeter depth, overall depth of the beam 300 millimeter width, then 600 millimeter depth ಕೊಟ್ಟಿದ್ದಾರೆ, isn't it? He reinforced with 4 bars, 4 number of 20 mm dia bars, isn't it? ಅದನ್ನೆಲ್ಲ ಲಿಸ್ಟ್ ಮಾಡಿ, ಕೊಟ್ಟಿರೋದನ್ನೆಲ್ಲ ಲಿಸ್ಟ್ ಮಾಡಿದ ನಂತರ then
ಈಗ ಏರಿಯಾ ಆಫ್ ಸ್ಟೀಲ್ ಕೊಟ್ಟಿದ್ದಾರೆ ನಮಗೆ. ಏರಿಯಾ ಆಫ್ ಸ್ಟೀಲ್ is equal to, calculate this. ಏರಿಯಾ ಆಫ್ ಸ್ಟೀಲ್ 25 mm ಡಯಾ ಸ್ಕ್ವೇರ್ ಕೊಟ್ಟಿದ್ದಾರೆ. 25 mm ಡಯಾ, 25 mm ಡಯಾ. ಅದನ್ನ how to calculate this? Pi d square by 4. Now this is the pi d square by 4. ಇದು now from here to here it is pi d square by area of one steel multiplied by 4 numbers. 4 number 25 mm. ಇದನ್ನ simplify ಮಾಡಿದ್ರೆ we are going to get that is 1963.7 mm square ಬರುತ್ತೆ. ಇದನ್ನ ಕೇರ್ಫುಲ್ ಆಗಿ ಸ್ವಲ್ಪ ವಾಚ್ ಮಾಡಬೇಕು, ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಇದನ್ನ ಡಿಸೈನ್ ಎಲ್ಲ ಅದ್ರ ಹಾಗೆ ಹೀಗೆ ಮಾಡಿದಾಗೆ. ಅಂಡ್ ದೆನ್ ನಾವು ಈ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಹೇಗೆ ಮಾಡಿದೀವಿ, ಇನ್ ದ ಸಿಮಿಲರ್ ವೇ xu by d is equal to, that is compare, that is equate the compressive force in steel and compressive force in concrete. ಅದೆರಡನ್ನು ನಾವು ಈಕ್ವೇಟ್ ಮಾಡಿದ್ರೆ now we will find out this, isn't it? Now for the xu by d, now let us solve for xu by d. xu by d 0.59 ಬರುತ್ತೆ. 0.59 ಇದೆಲ್ಲ ಕೊಟ್ಟಿದ್ದಾರೆ, ಎಲ್ಲ ಡೇಟಾ ಇದೆ ಇಲ್ಲಿ. fi ಕೊಟ್ಟಿದ್ದಾರೆ, ASD is given and FCK is known, B is known and D is also known. ಇಲ್ಲಿ ಏನಂತ ಹೇಳಿದ್ರೆ ಕವರ್ ಮಾತ್ರ ನಾವು ಏನ್ ಮಾಡಿದೀವಿ ಅಂತ ಹೇಳಿದ್ರೆ 50 mm ನ ಅರ್ಜಿ ಮಾಡ್ಕೊಂಡಿದೀವಿ. ಕವರ್ they are not given here, ಕೊಡ್ಲಿಲ್ಲ ಅವರು, ಬಟ್ ನಾವು ಅರ್ಜಿ ಮಾಡ್ಕೊಂಡಿದೀವಿ 550 mm ಅರ್ಜಿ ಮಾಡ್ಕೊಂಡಿದೀವಿ. ಇದನ್ನ then xu by d is 0.59 ಬರುತ್ತೆ. 0.49 ಇಲ್ಲೇನ 59 ಬರುತ್ತೆ. ಅದಿಲ್ಲಿ ಗಿವನ್ ಸ್ಟೀಲ್ ಗೆ 415 ಸ್ಟೀಲ್. ಈ 415 ಸ್ಟೀಲ್ ಗೆ xu limit by d is equal to 0.48. ಇದನ್ನ ಅದರಿಂದ ಏನಾಯ್ತಿದು, that is over reinforced ಆಗುತ್ತೆ. ಇದನ್ನ now the section is over reinforced. ಯಾಕಂತ ಹೇಳಿದ್ರೆ ಇದು ಜಾಸ್ತಿ ಇದೆ. 0.48 ಗಿಂತ 0.48 ಗಿಂತ 0.59 is greater. ಆದ್ರಿಂದ the given section, the section is over reinforced. ಈ over reinforced ಆದ ಕೂಡಲೇ ಈಗ ನಾವೇನ್ ಮಾಡ್ಬೇಕು, mu limit, how to find out the mu limit. To find out the mu limit ಏನ್ ಮಾಡ್ಬೇಕು ಈಗ ನಾವು ಅಂತ ಹೇಳಿದ್ರೆ substitute all the given data. Isn't it? Take 0.48, isn't it? Don't take 59. ನಾವು ಈಗ ಇಂದಿನ ಪ್ರಾಬ್ಲಮ್ ಎಷ್ಟು ಬಂದಿದೆ ನಮ್ಮ ಆನ್ಸರ್ 0.59 ಬಂದಿದೆ ಇಲ್ಲಿ. ಬಟ್ ಯು ಮಸ್ಟ್ ಯೂಸ್ ಓನ್ಲಿ ಬಿಕಾಸ್ ವಿ ಹ್ಯಾವ್ ಟು ಸ್ಟಿಕ್ ಅಲ್ಲಿಗೆ ಆ ಸ್ಟೀಲ್ಗೆ ಫಾರ್ ದ ಗಿವನ್ ಸ್ಟೀಲ್ ನಾವು ವಿ ಹ್ಯಾವ್ ಟು ರಿಸ್ಟ್ರಿಕ್ಟ್ 0.48. ಅದನ್ನ ಈ ವ್ಯಾಲ್ಯೂ ತಗೊಳ್ಬೇಕು. ಈ ವ್ಯಾಲ್ಯೂಗೆ ನಮ್ಮ ಬೀಮನ್ನ ಡಿಸೈನ್ ಮಾಡಬೇಕು. therefore 0.36 into substitute ಮಾಡಿದೀವಿ ನಾವು xu by d, xu limit by d, now it is 0.48. now 1 minus 0.42 xu limit by d 0.48, 0.48. then FCK is 20 and B 300 millimeter and D now 550 they have given. We will square ಆಗಬೇಕು ಬಿಟ್ಟರೆ ಇದೆ. now therefore please note that is mu limit is equal to, now what we are going to get it, isn't it? After calculating we are going to get 250 kilonewton meter, isn't it? mu limit is equal to mu that is ultimate moment, isn't it? Ultimate moment limit ಮಾಡಿದೀವಿ ನಾವು ಅದನ್ನ ಆ ಫೋರ್ಸ್ ಮೇಲೆ ಇದ್ರ ಮೇಲೆ. ಇದನ್ನ ನಾವೇನ್ ಮಾಡಿದೀವಿ ಈಗ ಅಂತ ಹೇಳಿದ್ರೆ ನಾವು we have calculated the ultimate moment, isn't it? Ultimate moment of the beam. ಆ beam ಎಷ್ಟು ಮೊಮೆಂಟ್ ಅನ್ನ ರೆಸಿಸ್ಟ್ ಮಾಡ್ತದೆ ಅಂತ 250 kilonewton millimeter. ಈಗ ಏನಾಗಿದೆ ಅಂತ ಹೇಳಿದ್ರೆ ನಾವು let us analyze this problem now in a different way. ಏನಂತ ಹೇಳಿದ್ರೆ they have asked what is the superimposed load, ಇದ್ರ ಮೇಲ್ಗಡೆ ಎಷ್ಟು ಲೋಡ್ ನಾವು ಅಪ್ಲೈ ಮಾಡ್ಲಿಕ್ಕೆ ಆಗುತ್ತೆ ಅಂತ ಕೇಳಿದ ನಾವು. they have asked what is the superimposed load ಅಂತ. ಅದಕ್ಕೆ ಈಗ ಏನ್ ಮಾಡ್ಬೇಕು ನಾವು ಅಂತ ಹೇಳಿದ್ರೆ now let us find out first WU. now let us find out WU. mu ಈಗ ಕ್ಯಾಲ್ಕುಲೇಟ್ ಮಾಡಿದೀವಿ ನಾವು. for a simply supported beam carrying UDL, mu is equal to WL square by 8, isn't it? now we have to find out WU to that. L ಕೊಟ್ಟಿದ್ದಾರೆ ಅವರು, ಸ್ಪ್ಯಾನ್ ಕೊಟ್ಟಿದ್ದಾರೆ. they are given the span, isn't it? so therefore ನಾವು ಈಗ ಏನ್ ಮಾಡಬೇಕು, 250 they are given 250 into 10 to the power of 5. 250 is equal to, that is W divided by L square, WL square divided by 8, WL square by 8. substitute ಮಾಡೋಣ. ಇದು ಸ್ಪ್ಯಾನ್ ಕೊಟ್ಟಿದ್ದಾರೆ ನಮಗೆ. then ಈ ಕ್ವೆಶ್ಚನ್ ನಮ್ಗೆ ಗೊತ್ತಿದೆ how to calculate the maximum bending moment for a given section, that is UDL. under UDL at the center the maximum bending moment, that it is the moment we have calculated. ಇದನ್ನ ಈಕ್ವೇಟ್ ಮಾಡಿದ್ರೆ then the only unknown here is WU.
ಈ W unknown ಕ್ಯಾಲ್ಕುಲೇಟ್ ಮಾಡುವ. W unknown ಕ್ಯಾಲ್ಕುಲೇಟ್ ಮಾಡಿದ್ರೆ we are going to get 40.89 kilometer meter. Isn't it? WU is equal to 40.89 kilometer per meter. Where ಇವಾಗ UDL ಇದು ಇಂಪೋಸ್ ಲೋಡ್ ಪ್ಲಸ್ ಸೆಲ್ಫ್ ವೆಯ್ಟ್ ಎರಡು ಸೇರ್ಕೊಂಡು ಇಲ್ಲಿಂದ ಇಲ್ಲಿವರೆಗೆ that is 40.89 kilometer meter load is acting on the beam. Isn't it? Safe load ಇದು WU ಇದು WU ಆದ್ದರಿಂದ ಈಗ ನಾವೇನ್ ಮಾಡ್ಬೇಕಿಂದ ಅಂತ ಹೇಳಿದ್ರೆ W we have to find out the safe load. ಇದು ultimate load ಇದು. This must be divided by 1.5 safety factor. Isn't it? Load factor. Now therefore ಅದನ್ನ 1.5 ಇಂದ ಡಿವೈಡ್ ಮಾಡಿದ್ರೆ we are going to get 27.26 kilonewton meter. Isn't it? 27.26 kilonewton meter ಬರುತ್ತೆ ಇದು W, that is safe load on the beam including self weight. ಇದು weight beam ಇದು weight ಮತ್ತೆ ಅದರ ಮೇಲೆ imposed load ಎರಡು ಸೇರ್ಕೊಂಡು now we are going to get safe load on the beam is 27.26 kilonewton per meter. ಅದು ಬರುತ್ತೆ. ಅದು ಬಂದ ನಾವು what they asked what is the imposed load, ಇದ್ರ ಮೇಲ್ಗಡೆ ಎಷ್ಟು ಲೋಡ್ ಅನ್ನು ನಮಗೆ ಅಪ್ಲೈ ಮಾಡ್ಲಿಕ್ಕೆ ಆಗ್ತದೆ ಅಂತ ಅವ್ರು ಕೇಳಿದ್ದಾರೆ. ಅದರಿಂದ ಅದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಸೆಲ್ಫ್ ವೇಟ್ ಅನ್ನು ನಾವು ಫಸ್ಟ್ now let us find out the self weight of the beam. Self weight of the beam per meter ಅನ್ನು ಇದು B into D cross section of the beam multiplied by density of the material. This is not density of the beam, RCC. Material ಅಂತ ಹೇಳಿದ್ರೆ ಅದು RCC. ಇದು ಒಟ್ಟು ಸ್ಟೀಲ್ ಮತ್ತೆ ಕಾಂಕ್ರೀಟ್ ಎರಡು ಸೇರಿದಾಗ ಡೆನ್ಸಿಟಿ ಎಷ್ಟು 25 kilonewton per meter cube. This is not. Now therefore self weight of the beam calculate ಮಾಡುವ the per meter ಗೆ ಏನು ಬರುತ್ತೆ, that is self weight of the beam 0.3 into 0.6 overall depth, breadth and depth multiplied by 25. ಅವಾಗ beam weight ಎಷ್ಟು ಬಂತು ಅಂತ ಹೇಳಿದ್ರೆ 4 kilonewton per meter. 4.5 kilonewton 1 ಮೀಟರ್ಗೆ ಆ 1 ಮೀಟರ್ beam ಆ beam ಎಷ್ಟು 0.3 ಇದು ಸೆಕ್ಷನ್ beam ಸೆಕ್ಷನ್ ಎಷ್ಟಿದೆ 0.3 into 0.6 ಇದೆ. 0.3 into 0.6 multiplied by density. ಈಗ ಇಲ್ಲಿಂದ ಇಲ್ಲಿಗೆ 1 ಮೀಟರ್ ಡಿಸ್ಟೆನ್ಸ್ ಅಲ್ಲಿ the weight of the beam is 4.5 kilonewton per meter ಬಂತು. ಇದು ನಾಟ್ ನಮ್ದು ಸೇಫ್ ಲೋಡ್ ಎಷ್ಟಿದೆ 27.26 kilonewton per meter ಇದೆ. ಇದು ನಾಟ್ ಸೆಲ್ಫ್ ವೇಟ್ ಎಷ್ಟು 4.5 kilonewton ಇದೆ. ಇದು ನಾಟ್ ಸೆಲ್ಫ್ ವೇಟ್. ಆದ್ರಿಂದ ಇಂಪೋಸ್ ಲೋಡ್ ಎಷ್ಟು this load ಇದನ್ನ ಈ ವೇಟ್ ಇಂದ ಇದರಿಂದ ಯಾವುದು ಸೇಫ್ ಲೋಡ್ ಇಂದ ಮಲ್ಟಿಪ್ಲೈ ಮೈನಸ್ ಮಾಡಿಬಿಟ್ರೆ ನಮ್ಗೆ ಏನ್ ಸಿಗುತ್ತೆ, that is imposed load. We are going to get it. Superimposed load, live load is equal to W, that is W minus that is self weight. We are going to get is not 27.26 kilonewton per meter minus 4.5 self weight. Now we are going to get is not 22.76 kilonewton per meter. This is the imposed load. This is not imposed load ಅಂದ್ರೆ ಇದು ನಾವು imposed live load ಅಂತ ಹೇಳ್ತೀವಲ್ವಾ ಅದು. That is self weight of the beam. That is self weight you have to calculate. The beam ಅನ್ನ ಯಾವಾಗಲೂ ನಾವು ಡಿಸೈನ್ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ ಗೆ beam ನಿಲ್ಬೇಕು, ಮತ್ತೆ imposed load. beam ನಿಂತ್ಕೊಂಡ ನಂತರ ನಾವು ಓಡಾಡ್ಲಿಕ್ಕೆ ಆಗುತ್ತೆ, ಅದರ ಮೇಲೆ ಸ್ಟೋರ್ ಮಾಡ್ಲಿಕ್ಕೆ ಆಗುತ್ತೆ, ಅದರ ಮೇಲೆ ಕೂತ್ಕೊಳ್ಳೋದು. Isn't that? That is the way of designing. Isn't that? Imposed load, therefore not this much. Isn't that? Now that is the problem. This is how we can solve the problems. Now we can analyze the problems. Please remember, please note, please remember always, ನಮಗೆ x limit by d ಅದನ್ನ ಫಸ್ಟ್ ಗೆ ನಾವು ಕ್ಯಾಲ್ಕುಲೇಟ್ ಮಾಡಬೇಕು. Then we should know the compressive force. Isn't that? Compressive force in the compression zone. Then the compressive force in the compression zone, tensile force in the tensile zone, compressive force, that is concrete block area 0.36 FCK into B, isn't that? XU, that is B into XU, beam breadth. Tensile force and 0.87 multiplied by FO into area of steel, isn't that? ಅದೆರಡು ಈಕ್ವೇಟ್ ಮಾಡಿದ್ರೆ ನಮ್ಮ ಪ್ರಾಬ್ಲಮ್ ಸಿಂಪಲ್ ಆಗುತ್ತೆ, isn't that? ನಾವು ಎಲ್ಲ ಪ್ರತಿಯೊಂದು ಅನಾಲಿಸಿಸ್ ನಾವು ಮಾಡಿದೀವಿ. ಇನ್ ನೆಕ್ಸ್ಟ್ ಕ್ಲಾಸ್ ಕೂಡ ಈಗ ನಾವು ಇನ್ನೊಂದು ಸ್ವಲ್ಪ ಪ್ರಾಬ್ಲಮ್ಸ್ಗಳು ಮತ್ತೆ ಶಿಯರ್ ಡಿಸೈನು ಅದನ್ನೆಲ್ಲ ನಾನು ಮಾಡ್ತೀನಿ. ನಾವು ಶಿಯರ್ ಡಿಸೈನ್ ಎಲ್ಲ ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡ್ತೀನಿ ನೆಕ್ಸ್ಟ್ ಕ್ಲಾಸ್ ಅಲ್ಲಿ. ಅಲ್ಲಿವರೆಗೆ ಥ್ಯಾಂಕ್ ವೆರಿ ಮಚ್ ಫಾರ್ ಆಲ್ ದ ಪಾರ್ಟಿಸಿಪೆಂಟ್ಸ್. ಥ್ಯಾಂಕ್ ಯು ಸೋ ಮಚ್.
Thank you very much for all the participants. Thank you.